Hello everyone, very good afternoon. ನಾವು ನಿನ್ನೆನ ಕ್ಲಾಸಲ್ಲಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ಆ, ವಿಭವಾಂತರ ಅಂದ್ರೆ ಏನು, ಹಾಗೆ ಓಮ್ನ ನಿಯಮ ಇದನ್ನೆಲ್ಲ ಅಭ್ಯಾಸ ಮಾಡಿದ್ವಿ ಅಲ್ವಾ? ವಿಭವಾಂತರವನ್ನ ನಾವು ಹೇಗೆ ಉತ್ಪಾದಿಸಬಹುದು ಅಥವಾ ಹೇಗೆ ತಯಾರು ಮಾಡ್ಕೊಳ್ಬಹುದು, ಉಂಟು ಮಾಡಬಹುದು ಅನ್ನೋದನ್ನ, ವಿದ್ಯುತ್ ಕೋಶವನ್ನ ಬಳಸಿ ನಾವು ಎರಡು ಬಿಂದುಗಳ ನಡುವೆ ವಿಭವಾಂತರವನ್ನ ಉಂಟು ಮಾಡಬಹುದು. ಹಾಗೆ ವಿದ್ಯುತ್ ಮಂಡಲದಲ್ಲಿ ಏನೇನು ಅಂಶಗಳಿರತ್ತೆ ಅಥವಾ ಭಾಗಗಳಿರತ್ತೆ ಅದನ್ನ ನಾವು ಸಾಂಕೇತಿಕವಾಗಿ ಹೇಗೆ ಗುರುತಿಸೋದು, ಇದೆಲ್ಲದನ್ನು ನಾವು ನಿನ್ನೆನ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ್ವಿ. ಸೊ ಒಂದು ಸಲ ಅದನ್ನೆಲ್ಲ ರಿವೈಸ್ ಮಾಡ್ತಾ ಇವತ್ತಿನ ಟಾಪಿಕ್ಗೆ ಮುಂದುವರಿಯೋಣ. ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು, ವಿದ್ಯುತ್ ಕೋಶವನ್ನ ನಾವು ಈ ರೀತಿಯಾಗಿ ಗುರುತಿಸ್ತೀವಿ. ಹಾಗೆ ಈ ಒಂದು ಸಂಕೇತ ಇದ್ರೆ ಅದರ ಅರ್ಥ ಬ್ಯಾಟ್ರಿ ಅಥವಾ ಸರಣಿ ಜೋಡಣೆ, ವಿದ್ಯುತ್ ಕೋಶಗಳ ಸರಣಿ ಜೋಡಣೆ ಅನ್ನೋದು. ಇದು ತೆರೆದ ಕೀ, ಹಾಗೆ ಇದು ಮುಚ್ಚಿದಂತಹ ಕೀ, ಪ್ಲಗ್ ಕೀ. ಇದು ಆ ಸಂಪರ್ಕದಲ್ಲಿರುವಂತಹ ತಂತಿಗಳು ಅಥವಾ ವೈಯರ್ ಅಂತ ಅನ್ಕೋಬಹುದು ನಾವು. ಇದು ಸಂಪರ್ಕವಿಲ್ಲದೆ ಒಂದ್ರ ಮೇಲೆ ಒಂದು ಹಾದು ಹೋಗಿದ್ರೆ, ಅದಕ್ಕೆ ಯಾವುದೇ ಸಂಪರ್ಕ ಇಲ್ಲದೆ ಇದ್ರೆ ಅಂತಹ ವೈರ್ಗಳನ್ನ ಅಥವಾ ತಂತಿಗಳನ್ನ ನಾವು ಈ ರೀತಿಯಾಗಿ ಸೂಚಿಸ್ತೀವಿ. ಈ ಚಿತ್ರ ಬಲ್ಬ್ ಅನ್ನ ಸೂಚಿಸೋದು, ವಿದ್ಯುತ್ ಬಲ್ಬ್ ಅನ್ನ ಈ ರೀತಿಯಾಗಿ ನಾವು ಈ ಸಂಕೇತವನ್ನ ಬಳಸ್ತೀವಿ. ಹಾಗೆ ಇದು ರೋಧವನ್ನ ಸೂಚಿಸೋದಕ್ಕೆ, ರೋಧಕವನ್ನ ಮಂಡಲದಲ್ಲಿ ರೋಧಕವನ್ನ ಸೂಚಿಸೋದಕ್ಕೆ ನಾವು ಈ ಸಂಕೇತವನ್ನ ಬಳಸ್ತೀವಿ. ಹಾಗೆ ನಮ್ಗೆ ಬದಲಾಯಿಸಬಹುದಾದ ರೋಧಕ ಬೇಕು ಅಂತ ಅಂದ್ರೆ ಬೇರೆ ಬೇರೆ ಬೆಲೆ ಬೇಕು, ರೋಧ ಬೇರೆ ಬೇರೆ ಬೆಲೆಯನ್ನ ಹೊಂದಿರುವಂತಹ ರೋಧವನ್ನ ಪಡ್ಕೊಳ್ಬೇಕು ಅಂದ್ರೆ ನಾವು ಅಲ್ಲಿ ಬಳಸುವಂತಹ ಉಪಕರಣ ರಿಯೋಸ್ಟಾಟ್. ಅದರ ಸಂಕೇತ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ರೋಧಕದ ಮೇಲೆ ಒಂದು ಬಾಣದ ಗುರುತಿರತ್ತೆ ಅಷ್ಟೇ. ಹಾಗೆ ಎಮ್ಮೀಟರ್ ಅನ್ನ, ವಿದ್ಯುತ್ ಪ್ರವಾಹವನ್ನ ನಾವು ಅಳೆಯೋದಿಕ್ಕೆ ಬಳಸುವಂತಹ ಉಪಕರಣ ಎಮ್ಮೀಟರ್, ಅದನ್ನ ನಾವು ಒಂದು ವೃತ್ತದ ಒಳಗಡೆಗೆ ಎ ಬರೆದ್ರೆ ಅದು ಎಮ್ಮೀಟರ್ ಅನ್ನ ಸೂಚಿಸುತ್ತೆ. ಅದೇ ತರ ವೋಲ್ಟ್ ಮೀಟರ್ ಅನ್ನ ವೃತ್ತದ ಒಳಗಡೆಗೆ ವಿ ಬರೆಯೋ ಮೂಲಕ ನಾವು ಸೂಚಿಸ್ತೀವಿ. ಇದಿಷ್ಟು ಒಂದು ವಿದ್ಯುತ್ ಮಂಡಲದಲ್ಲಿ ಇರಬಹುದಾದಂತಹ ಭಾಗಗಳು ಮತ್ತೆ ಅವುಗಳ ಸಂಕೇತ. ಇನ್ನು ಓಮ್ನ ನಿಯಮ ಏನ್ ಹೇಳುತ್ತೆ? ಒಂದು ಸ್ಥಿರ ತಾಪಮಾನದಲ್ಲಿ ವಿಭವಾಂತರವನ್ನ ನಾವು ಹೆಚ್ಚಿಸ್ತಾ ಹೋದ ಹಾಗೆ ಅಲ್ಲಿ ಉಂಟಾಗುವಂತಹ ವಿದ್ಯುತ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದು ಓಮ್ನ ನಿಯಮ ಹೇಳುತ್ತೆ. ಅದಕ್ಕೆ ಅವರು ಒಂದು ಪ್ರಯೋಗವನ್ನು ಮಾಡಿದ್ರು. ವೋಲ್ಟ್ ಮೀಟರ್ ಮತ್ತೆ ಎಮ್ಮೀಟರ್ ಅನ್ನ ಕನೆಕ್ಟ್ ಮಾಡಿ ಒಂದು ರೋಧಕಕ್ಕೆ ಕನೆಕ್ಟ್ ಮಾಡಿ ಅಲ್ಲಿ ವಿಭವಾಂತರವನ್ನ ಹೆಚ್ಚಿಸ್ತಾ ಹೋದ ಹಾಗೆ ಅವರಿಗೆ ವಿದ್ಯುತ್ ಪ್ರವಾಹದಲ್ಲಿ ಏರಿಕೆ ಆಗ್ತಾ ಇರೋದು ಗಮನಕ್ಕೆ ಬಂತು. ಅದಕ್ಕೆ ಅವರು ಒಂದು ನಕ್ಷೆಯನ್ನ ಬಿಡಿಸಿದಾಗ, ವಿಭವಾಂತರ ಮತ್ತೆ ವಿದ್ಯುತ್ ಪ್ರವಾಹದ ನಕ್ಷೆಯನ್ನ ಬಿಡಿಸಿದಾಗ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಒಂದು ಸರಳ ರೇಖೆ ಸಿಗತ್ತೆ. ಆ ಸರಳ ರೇಖೆಯ ಬೆಲೆಗಳು ಅಂದ್ರೆ V/I ತಗೊಂಡಾಗ ಅವರಿಗೆ ಸ್ಥಿರಾಂಕ ಸಿಗ್ತಾ ಹೋಯ್ತು. ಆ ಸ್ಥಿರಾಂಕವನ್ನ ಅವರು ಆರ್ ಅಂದ್ರೆ ರೋಧ ಅಂತ ಹೆಸರಿಸಿದ್ರು. ಸೊ ರೋಧ ಅಂದ್ರೆ ಏನು ಅಂತ ನೋಡೋದಿದ್ರೆ, ಯಾವುದೇ ಒಂದು ವಾಹಕ ಅದರ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹಕ್ಕೆ ಒಡ್ಡುವಂತಹ ಅಡ್ಡಿಯನ್ನ, ಅಂದ್ರೆ ಪ್ರವಾಹ ಆಗದೆ ಇರೋ ರೀತಿ ತಡೆ ಹಿಡಿದ್ರೆ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾದು ಹೋಗೋದಿಕ್ಕೆ ಬಿಟ್ರೆ ಅದನ್ನ ನಾವು ಆ ವಾಹಕದ ರೋಧ ಅಂತ ಕರಿತೀವಿ. ರೋಧ ಬೇರೆ ಬೇರೆ ವಸ್ತುವಿನಲ್ಲಿ ಬೇರೆ ಬೇರೆ ಪ್ರಮಾಣದ ರೋಧವನ್ನ ನಾವು ನೋಡಬಹುದು. ಒಂದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ಇನ್ನೊಂದು ವಸ್ತುವಿನಲ್ಲಿ ಜಾಸ್ತಿ ಪ್ರಮಾಣದ ರೋಧ ಇರುತ್ತೆ. ಹಾಗಿದ್ರೆ ಈ ರೋಧ ಅವಲಂಬಿಸಿರೋದು ಯಾವ ಅಂಶಗಳನ್ನ? ಈಗ ನಾನು ಹೇಳ್ದೆ ರೋಧದಲ್ಲಿ ವ್ಯತ್ಯಾಸ ಇರಬಹುದು ಅಂತ. ಒಂದೊಂದು ವಸ್ತುಗಳು ರೋಧವನ್ನ ಉಂಟು ಮಾಡೋದೇ ಇಲ್ಲ. ಅವು ತನ್ಮೂಲಕ ಅಂದ್ರೆ ತುಂಬಾ ಕಡಿಮೆ ರೋಧವನ್ನ ಉಂಟು ಮಾಡತ್ತೆ. ಸೊ ಅದ್ರ ಮೂಲಕ ಸುಲಭವಾಗಿ ವಿದ್ಯುತ್ ಪ್ರವಾಹ ಆಗತ್ತೆ. ಕೆಲವೊಂದು ವಸ್ತುಗಳು ಅದ್ರ ಮೂಲಕ ವಿದ್ಯುತ್ ಪ್ರವಾಹ ತುಂಬಾ ಕಡಿಮೆ ಆಗತ್ತೆ, ಅಂದ್ರೆ ಹೆಚ್ಚು ರೋಧವನ್ನ ಉಂಟು ಮಾಡತ್ತೆ. ಹಾಗಿದ್ರೆ ಈ ರೋಧ ಯಾವುದನ್ನ ಅವಲಂಬಿಸಿದೆ ನೋಡೋಣ. ಒಂದು ಓಮ್ ಅನ್ನೋದನ್ನ ನಾವು ಹೇಗೆ ವ್ಯಾಖ್ಯಾನಿಸ್ತೀವಿ ಮಕ್ಳೇ? ಒಂದು ವಿಭವಾಂತರ, 1 ವೋಲ್ಟ್ನಷ್ಟು ವಿಭವಾಂತರ ಇದ್ದು, ಒಂದು ವಿದ್ಯುತ್ ಮಂಡಲದಲ್ಲಿ 1 ವೋಲ್ಟ್ನಷ್ಟು ವಿಭವಾಂತರ ಇದ್ದು ಅದ್ರ ಮೂಲಕ 1 ಆಂಪಿಯರ್ ಕರೆಂಟ್ ವಿದ್ಯುತ್ ಪ್ರವಾಹ ಹಾದು ಹೋಗ್ತಾ ಇದ್ರೆ ಅಲ್ಲಿರುವಂತಹ ರೋಧವನ್ನ ನಾವು 1 ಓಮ್ ಅಂತ ಕರಿತೀವಿ. ಹಾಗೆ ಈ ರೋಧದ SI ಏಕಮಾನ ಓಮ್.
ಓಮ್ ಅನ್ನುವಂತಹ ವಿಜ್ಞಾನಿಯ ನಂತರ ಇದನ್ನ ಹೆಸರಿಸಲಾಗಿದೆ. ಹಾಗಾಗಿ ಇದರ ಏಕಮಾನ ಓಮ್ ಅನ್ನೋದನ್ನು ಸಹ ನಾವು ನೋಡಿದೀವಿ. ಇನ್ನು ರೋಧ ಯಾವ ಅಂಶಗಳನ್ನ ಅವಲಂಬಿಸಿದೆ ಅಂತ ನೋಡೋದಿದ್ರೆ, ಮೊದಲನೆಯದು ವಾಹಕದ ಉದ್ದ. ವಾಹಕದ ಉದ್ದ ಹೇಗೆ ಅಂತ ಅಂದ್ರೆ, ಈಗ ನಿಮ್ಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಿಕ್ಕೆ 10 ಕಿಲೋಮೀಟರ್ ಅನ್ನ ನೀವು ಕ್ರಮಿಸ್ಬೇಕು ಅಂತ ಅಂದ್ರೆ, ನಿಮಗೆ ಏನು ಮಧ್ಯದಲ್ಲಿ ರೋಡ್ ಹಾಳಾಗಿದೆ ಅಂದ್ರೆ, ರೋಡ್ ನಿಮ್ಗೆ ಸಾಗೋದಿಕ್ಕೆ ಒಡ್ತಾ ಇರುವಂತಹ ಅಡ್ಡಿ ಅಲ್ವಾ, ಮಧ್ಯ ರೋಡ್ ಹಾಳಾಗಿದೆ ಅಂತ ಅಂದ್ರೆ ನಿಮ್ಮ ವಿದ್ಯುತ್ ಪ್ರವಾಹ ಅಲ್ಲ, ನೀವು ಹೋಗುವಂತಹ ಸಮಯ ಜಾಸ್ತಿ ಬೇಕಾಗತ್ತೆ ಅಲ್ವಾ. ಅಂದ್ರೆ ನಿಮ್ಗೆ ಜಾಸ್ತಿ ಏನೋ ಒಂದು ರೋಧ ಉಂಟಾಗ್ತಾ ಇದೆ, ಹಾಗಾಗಿ ನಿಮ್ಗೆ ಸಮಯ ಜಾಸ್ತಿ ಬೇಕಾಗತ್ತೆ. ಅಂದ್ರೆ ನೀವು ಜಾಸ್ತಿ ದೂರವನ್ನ ಕ್ರಮಿಸೋದಿಕ್ಕೆ ಜಾಸ್ತಿ ಸಮಯ ಬೇಕಾಗತ್ತೆ. ಅದೇ ರೀತಿ ಇಲ್ಲಿ ನೋಡೋದಾದ್ರೆ, ಒಂದು ಎಲೆಕ್ಟ್ರಾನ್ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗೋದಿಕ್ಕೆ ಅದಕ್ಕೆ ಮಧ್ಯ ರೋಧ ಇದ್ದಷ್ಟು ಅಲ್ಲಿ ಏನಾಗತ್ತೆ, ದೂರ ಹೆಚ್ಚಾದ ಹಾಗೆ ರೋಧ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಅಂದ್ರೆ ಜಾಸ್ತಿ ದೂರದ ತನಕ ಹೋಗೋದಿಕ್ಕೆ ಮಧ್ಯದಲ್ಲಿ ಏನೋ ಅಡೆತಡೆ ಇದೆ, ರೋಡ್ ಹಾಳಾಗಿದೆ, ಹಾಗಾಗಿ ಅದಕ್ಕೆ ರೋಧ ಹೆಚ್ಚಾಗತ್ತೆ. ಅದೇ ಕಡಿಮೆ ದೂರ ಅಂತ ಅಂದ್ರೆ ಸ್ವಲ್ಪ ಸಮಯದಲ್ಲಿ ವೇಗವಾಗಿ ಅದು ಹೋಗಿ ತಲುಪಬಹುದು. ಸೊ ಅಲ್ಲಿ ಆ ಜಾಗ ಕಡಿಮೆ ಇರೋದಕ್ಕೆ ಅದಕ್ಕೆ ರೋಧ ಕೂಡ ಕಡಿಮೆ ಆಗತ್ತೆ. ಹಾಗಾಗಿ ಯಾವಾಗ ವಾಹಕದ ಉದ್ದ ಹೆಚ್ಚಾಗತ್ತೋ ಅಲ್ಲಿ ಉಂಟಾಗುವಂತಹ ರೋಧ ಕೂಡ ಹೆಚ್ಚಾಗತ್ತೆ. ಅದೇ ರೀತಿ ವಾಹಕದ ಉದ್ದ ಕಡಿಮೆ ಆದ್ರೆ ಅಲ್ಲಿ ಉಂಟಾಗುವಂತಹ ರೋಧ ಕಡಿಮೆ ಆಗತ್ತೆ. ಹಾಗಿದ್ರೆ ನಾವು ವಾಹಕದ ಉದ್ದ ಯಾವ ರೀತಿ ರೋಧದ ಜೊತೆಗೆ ಯಾವ ರೀತಿ ಸಂಬಂಧವನ್ನ ಹೊಂದಿದೆ ಅಂತ ಅನ್ಕೊಳ್ಬಹುದು ಮಕ್ಳೇ. ವಾಹಕದ ಉದ್ದ ಮತ್ತೆ ರೋಧ ಇವೆರಡು ನೇರಾನುಪಾತದಲ್ಲಿ ಇರುತ್ತೆ. ಇನ್ನು ವಾಹಕದ ಅಡ್ಡ ಕೊಯ್ತ, ಎರಡನೆಯ ಅಂಶ ಅಂತ ಅಂದ್ರೆ ವಾಹಕದ ಅಡ್ಡ ಕೊಯ್ತ. ಅಡ್ಡ ಕೊಯ್ತ ಅಂತ ಅಂದ್ರೆ, ಈಗ ವೃತ್ತಾಕಾರದ ವಾಹಕ ಅಂತ ಅಂದ್ರೆ ಅದನ್ನ ಹೀಗೆ ಅಡ್ಡದಲ್ಲಿ ಕಟ್ ಮಾಡಿದ್ರೆ ಏನು ಒಂದು ಆಕಾರ ಉಂಟಾಗತ್ತಲ್ಲ, ಸರ್ಕಲ್ ಶೇಪ್, ಅದನ್ನ ಅಡ್ಡ ಕೊಯ್ತ ಅಂತ ಕರೀತಾರೆ. ಸೊ ಆ ಅಡ್ಡ ಕೊಯ್ತದ ಮೇಲೆ ಹೇಗೆ ನಿರ್ಧಾರ ಆಗಿದೆ, ಈಗ ಜಾಗ ಇಷ್ಟು ಸಣ್ಣದಿದೆ ಅಂತ ಅಂದ್ರೆ ಅಲ್ಲಿ ಎಲೆಕ್ಟ್ರಾನ್ ಪಾಸ್ ಆಗೋವಾಗ ರೋಧ, ಅದಕ್ಕೆ ಧನ ಆವೇಶಗಳು ಒಡ್ಡುವಂತಹ ರೋಧ ಅಂದ್ರೆ ಡಿಕ್ಕಿ ಆಗ್ತಾ ಹೋಗತ್ತೆ ಅಲ್ವಾ. ಸೊ ಜಾಸ್ತಿ ಇರತ್ತೆ ರೋಧ. ಅದೇ ವಾಹಕದ ಅಗಲವನ್ನ ಹೆಚ್ಚು ಮಾಡಿದ್ರು ಅಂದ್ರೆ ಜಾಗವನ್ನ ಹೆಚ್ಚು ಮಾಡಿದ್ರು, ಆಗ ರೋಧ ಅಲ್ಲಿ ಎಲೆಕ್ಟ್ರಾನ್ ಪಾಸ್ ಆಗೋದಿಕ್ಕೆ, ಧನ ಆವೇಶಗಳನ್ನ ದಾಟ್ಕೊಂಡು ಹೋಗೋದಿಕ್ಕೆ ಅದಕ್ಕೆ ಹೆಚ್ಚಿನ ಜಾಗ ಸಿಗತ್ತೆ. ಸೊ ಸುಲಭವಾಗಿ ಎಲೆಕ್ಟ್ರಾನ್ಗಳು ಪಾಸ್ ಆಗಬಹುದು. ಹಾಗಾಗಿ ಏನಂತ ಅರ್ಥ ಮಾಡ್ಕೊಳ್ಬಹುದು, ಯಾವಾಗ ವಾಹಕದ ಅಡ್ಡ ಕೊಯ್ತ ಹೆಚ್ಚಾಗತ್ತೋ ಆಗ ಅಲ್ಲಿ ಉಂಟಾಗುವಂತಹ ರೋಧ ಕಡಿಮೆ ಆಗತ್ತೆ, ವಿದ್ಯುತ್ ಪ್ರವಾಹ ಹೆಚ್ಚಾಗತ್ತೆ. ಅಂದ್ರೆ ವಾಹಕದ ಅಡ್ಡ ಕೊಯ್ತ ಮತ್ತೆ ರೋಧ ಇವೆರಡು ವಿಲೋಮಾನುಪಾತದಲ್ಲಿ ಇರತ್ತೆ. ಯಾಕೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನು ಮೂರನೆಯದು ವಸ್ತುವಿನ ಪ್ರಾಕೃತಿಕ ಗುಣ. ಅಂದ್ರೆ ಆ ವಾಹಕ ಯಾವ ತರದ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನು ಕೂಡ ರೋಧ ಅವಲಂಬಿಸಿದೆ. ಕೆಲವೊಂದಿಷ್ಟು ವಸ್ತುಗಳು, ನಾನು ಆಗ್ಲೇ ಹೇಳ್ದೆ, ಹೆಚ್ಚಿನ ಪ್ರಮಾಣದ ರೋಧವನ್ನ ಉಂಟು ಮಾಡುತ್ತೆ. ಉದಾಹರಣೆಗೆ ಈಗ ಲೋಹಗಳು ಅಂತ ತಗೊಂಡ್ರೆ, ಇವು ಉತ್ತಮ ವಾಹಕಗಳು. ಲೋಹಗಳು ಅಂದ್ರೆ ಅವು ತುಂಬಾ ಕಡಿಮೆ ರೋಧವನ್ನ ಉಂಟು ಮಾಡುತ್ತೆ, ಹಾಗಾಗಿ ಅವುಗಳ ಮೂಲಕ ಸುಲಭವಾಗಿ ವಿದ್ಯುತ್ ಹಾದು ಹೋಗುತ್ತೆ. ಅದೇ ಅಲೋಹಗಳನ್ನ ತಗೊಂಡ್ರೆ ಅಥವಾ ಮಿಶ್ರಣ ಅಂದ್ರೆ ಲೋಹಗಳ ಮಿಶ್ರಣವನ್ನ ತಗೊಂಡ್ರೆ, ಕೆಲವೊಂದಿಷ್ಟು ಲೋಹಗಳ ಮಿಶ್ರಣವನ್ನ ತಗೊಂಡ್ರೆ ನಾವು ಅದ್ರ ಮೂಲಕ ಸುಲಭವಾಗಿ ವಿದ್ಯುತ್ ಹಾದು ಹೋಗೋ ತರ ಇರುತ್ತೆ. ಇನ್ನು ಕೆಲವೊಂದಿಷ್ಟು ವಿದ್ಯುತ್ ಹಾದು ಹೋಗೋದಕ್ಕೆ ಸಾಧ್ಯ ಅಂದ್ರೆ ದಾರಿಯನ್ನ ಬಿಟ್ಟು ಕೊಡೋದೇ ಇಲ್ಲ, ತುಂಬಾ ರೋಧವನ್ನ ಉಂಟು ಮಾಡುತ್ತೆ. ಈ ರೀತಿಯಾಗಿ ನಾವು ವಸ್ತುವಿನ ಪ್ರಾಕೃತಿಕ ಗುಣ ಹೇಗೆ ರೋಧವನ್ನ ಅವಲಂಬಿಸಿದೆ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಿದ್ರೆ ಇನ್ನು ಕೊನೆಯ ಅಂಶ ಅಂತ ಅಂದ್ರೆ, ರೋಧ ಅವಲಂಬಿಸಿರುವಂತಹ ಕೊನೆಯ ಅಂಶ ಅಂತ ಅಂದ್ರೆ ತಾಪಮಾನ. ತಾಪಮಾನದಲ್ಲಿ ಏರಿಳಿಕೆ ಆದಾಗ ರೋಧದಲ್ಲೂ ಕೂಡ ವ್ಯತ್ಯಾಸವನ್ನ ನೋಡ್ತೀವಿ. ಸೊ ವಾಹಕದ ರೋಧ ಅವಲಂಬಿಸಿರುವಂತಹ ಅಂಶಗಳು 4. ಒಂದು ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ಮತ್ತೆ ಪ್ರಾಕೃತಿಕ ಗುಣ ಹಾಗೂ ತಾಪಮಾನ. ಈ 4 ಅಂಶಗಳನ್ನ ಗಮನಿಸಿ ನಾವು ರೋಧವನ್ನ ನಿರ್ಧಾರ ಮಾಡ್ತೀವಿ. ಆದ್ರಿಂದ ನಾವು ರೋಧಕ್ಕೆ ಒಂದು ಸೂತ್ರವನ್ನ ಬರ್ಕೊಂಡ್ರೆ ಅದೇನಾಗಿರತ್ತೆ, ಆರ್ ಸಮ ರೋ ಗುಣಿಸು ಎಲ್ ಬೈ ಎ. ರೋ ಅಂತ ಅಂದ್ರೆ ಇದು ವಸ್ತುವಿನ ಗುಣ, ಪ್ರಾಕೃತಿಕ ಗುಣ. ಇದರನ್ನ ಆಧರಿಸಿ ರೋಧ ನಿರ್ಧಾರ ಆಗತ್ತೆ ಅಲ್ವಾ. ಹಾಗಾಗಿ
ರೋಧವನ್ನ ಕಂಡುಹಿಡಿಯೋದಕ್ಕೆ ನಾವು ಆ ವಸ್ತುವಿನ ಒಂದು ಗುಣವನ್ನು ನಾವು ಅವಲಂಬಿಸಿರ್ತೀವಿ. ಹಾಗೆ ಎಲ್ ಅಂದ್ರೆ ಉದ್ದ, ಇದು ನೇರಾನುಪಾತದಲ್ಲಿರತ್ತೆ. ವಸ್ತುವಿನ ಈ ರೋ ಅನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ರೋಧಶೀಲತೆ ಅಂತ ಕರಿತೀವಿ. ಏನಿದು ರೋಧಶೀಲತೆ ಅಂದ್ರೆ ನಾವು ಯಾವ ವಸ್ತುವಿನ ಮೂಲಕ ವಿದ್ಯುತ್ತನ್ನ ಹಾಯಿಸ್ತಾ ಇರ್ತೀವೋ ಅಥವಾ ವಾಹಕವನ್ನ ನಾವು ತಗೊಂಡಿರ್ತೀವೋ ಅದು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ, ಆ ವಸ್ತು ವಿದ್ಯುತ್ ಪ್ರವಾಹಕ್ಕೆ ಎಷ್ಟು ಪ್ರಮಾಣದಲ್ಲಿ ರೋಧವನ್ನ ಉಂಟು ಮಾಡತ್ತೆ, ಅದನ್ನ ರೋಧಶೀಲತೆ ಅಂತ ಕರೀತಾರೆ. ಅಂದ್ರೆ ಇದು ಮುಖ್ಯವಾಗಿ ಅವಲಂಬಿಸಿರೋದು ವಾಹಕ ಯಾವ ತರದ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ಮಾತ್ರ ಅವಲಂಬಿಸಿದೆ ರೋಧಶೀಲತೆ. ಒಂದು ವೇಳೆ ಅದು ಲೋಹದಿಂದ ಮಾಡಿದ್ರೆ ರೋಧಶೀಲತೆ ತುಂಬಾ ಕಡಿಮೆ ಇರತ್ತೆ. ಬೇರೆ ವಸ್ತುಗಳಿಂದ, ಈಗ ಅವಾಹಕಗಳೆಲ್ಲ ಇರತ್ತೆ ಅಲ್ವಾ, ಅದರಲ್ಲಿ ಎಲ್ಲ ರೋಧಶೀಲತೆ ತುಂಬಾ ಜಾಸ್ತಿ ಇರತ್ತೆ. ಸೊ ಅದು ಯಾವ ರೀತಿಯ ವಸ್ತು ಅನ್ನೋದನ್ನ ಮಾತ್ರ ಅವಲಂಬಿಸಿರುವಂತಹ ಅಂಶ ಇದು ರೋಧಶೀಲತೆ. ಸೊ ರೋಧಶೀಲತೆಯನ್ನ ಅವಲಂಬಿಸಿದೆ. ರೋಧಶೀಲತೆ ಅಂದ್ರೆ ಏನಂತ ಹೇಳ್ದೆ ಮಕ್ಳೇ? ವಾಹಕ ಎಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಪ್ರವಾಹಕ್ಕೆ ಅಡ್ಡಿಯನ್ನ ಉಂಟು ಮಾಡುತ್ತೆ ಅದನ್ನ ನಾವು ರೋಧಶೀಲತೆ ಅಂತ ಕರಿತೀವಿ. ಅಂದ್ರೆ ರೋಧಶೀಲತೆ ಹೆಚ್ಚಾದ ಹಾಗೆ ರೋಧವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ರೋಧ ಮತ್ತೆ ರೋಧಶೀಲತೆ ಎರಡು ನೇರಾನುಪಾತದಲ್ಲಿ ಇರತ್ತೆ. ಅದೇ ರೀತಿ ವಾಹಕದ ಉದ್ದ ಮತ್ತೆ ರೋಧ ಎರಡು ನೇರಾನುಪಾತದಲ್ಲಿ ಇರತ್ತೆ. ಆದ್ರೆ ವಾಹಕದ ಅಡ್ಡ ಕೊಯ್ತ ಮಾತ್ರ ವಿಲೋಮಾನುಪಾತದಲ್ಲಿ ಇರತ್ತೆ. ಅಂದ್ರೆ ಜಾಗ ಜಾಸ್ತಿ ಮಾಡಿದಷ್ಟು ಧನ ಆವೇಶಗಳು ಹಂಚೋಗ್ಬಿಡತ್ತೆ ಅಲ್ವಾ. ಸೊ ಅವು ಎಲೆಕ್ಟ್ರಾನ್ ಹಾದು ಹೋಗೋದಕ್ಕೆ ಸುಲಭವಾಗಿ ಮಾರ್ಗವನ್ನ ಉಂಟು ಮಾಡುತ್ತೆ. ಆದ್ರಿಂದ ಜಾಗ ಹೆಚ್ಚಾದ ಹಾಗೆ, ವಿಸ್ತೀರ್ಣ ಜಾಸ್ತಿ ಆದ ಹಾಗೆ ರೋಧ ಕಡಿಮೆ ಆಗತ್ತೆ. ಸೊ ರೋಧ ಈ ಒಂದು ಗುಣಲಕ್ಷಣ, ವಸ್ತುವಿನ ಗುಣಲಕ್ಷಣ ಮತ್ತೆ ಉದ್ದದ ಜೊತೆಗೆ ನೇರಾನುಪಾತದಲ್ಲಿರತ್ತೆ, ಹಾಗೆ ವಿಸ್ತೀರ್ಣದ ಜೊತೆಗೆ ವಿಲೋಮಾನುಪಾತದಲ್ಲಿರತ್ತೆ ಅನ್ನೋದನ್ನ ನಾವು ನೋಡಬಹುದು. ಸೊ ಆರನ್ನ ಕ್ಯಾಲ್ಕ್ಯುಲೇಟ್ ಮಾಡೋದಕ್ಕೆ, ಲೆಕ್ಕ ಮಾಡೋದಕ್ಕೆ ನಾವು ಬಳಸುವಂತಹ ಸೂತ್ರ ರೋ ಗುಣಿಸು ಎಲ್ ಡಿವೈಡೆಡ್ ಬೈ ಎ. ಈ ಒಂದು ಸೂತ್ರವನ್ನ ಬಳಸಿ ನಾವು ರೋಧವನ್ನ ಕಂಡುಹಿಡಿತೀವಿ. ಹಾಗೆ ಈ ರೋಧಶೀಲತೆ ಅಂತ ಹೇಳ್ದೆ ಅಲ್ವಾ. ಸೊ ರೋಧಶೀಲತೆಯ ಏಕಮಾನ ಓಮ್ ಮೀಟರ್ ಅಂತ ಹೇಳ್ತೀವಿ. ಓಮ್ ಮೀಟರ್ ಯಾಕೆ ಅಂದ್ರೆ ಇದೇ ಸೂತ್ರವನ್ನ ನಾವು ರೋಗೆ ಬರ್ಕೊಂಡ್ರೆ ಏನಾಗತ್ತೆ, ರೋ ಸಮ ಆರ್ ಇಂಟು ಎ ಬೈ ಎಲ್ ಅನ್ನೋದನ್ನ ನಾವು ನೋಡ್ತೀವಿ. ಹೌದಾ? ಆರ್ನ ಏಕಮಾನ ಅಂದ್ರೆ ರೋಧದ ಏಕಮಾನ ಏನಾಯ್ತು, ಓಮ್. ಎ ಅಂದ್ರೆ ವಿಸ್ತೀರ್ಣ, ಅದನ್ನ ಮೀಟರ್ ಸ್ಕ್ವೇರ್ ಅಲ್ಲಿ ಹೇಳ್ತಾರೆ. ಹಾಗೆ ಲೆಂತ್ ಅಂದ್ರೆ ಲೆಂತ್ ಅಲ್ವಾ, ಉದ್ದವನ್ನ ಮೀಟರ್ ನಲ್ಲಿ ಹೇಳ್ತಾರೆ. ಈ ಮೀಟರ್ ಮತ್ತೆ 1 ಮೀಟರ್ ಕ್ಯಾನ್ಸಲ್ ಆಗಿ ನಮ್ಗೆ ಸಿಗುವಂತಹದ್ದು ಓಮ್ ಮೀಟರ್. ಹಾಗಾಗಿ ಈ ಒಂದು ರೋಧಶೀಲತೆಯ ಏಕಮಾನ ಓಮ್ ಮೀಟರ್. ಈ ವಸ್ತುವಿನ ರೋಧ ಮತ್ತೆ ರೋಧಶೀಲತೆ ಇದು ಉಷ್ಣತೆಗೆ ತಕ್ಕಂತೆ ಬದಲಾಗತ್ತೆ. ಅಂದ್ರೆ ಉಷ್ಣತೆ ಹೆಚ್ಚಾದ ಹಾಗೆ ರೋಧಶೀಲತೆ ಕೂಡ ಹೆಚ್ಚಾಗತ್ತೆ. ಆದ್ರಿಂದ ಇವು ರೋಧ ಕೂಡ ಉಷ್ಣತೆಯನ್ನ ಅವಲಂಬಿಸಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಮಕ್ಕಳೇ. ಇನ್ನು ರೋಧಕಗಳು ಅಂದ್ರೆ ಯಾವ ವಸ್ತುವನ್ನ ನಾವು ಬಳಸಿ ರೋಧವನ್ನ ಉಂಟು ಮಾಡ್ತೀವೋ ಅದು ರೋಧಕಗಳು ಅಲ್ವಾ. ವಾಹಕ ಕಡಿಮೆ ರೋಧವನ್ನ ಉಂಟು ಮಾಡ್ತಾ ಇದ್ರೆ ಅದನ್ನ ಉತ್ತಮ ವಾಹಕ ಅಂತ ಕರಿತೀವಿ. ಯಾವುದೇ ಒಂದು ವಸ್ತುವಿನ ಮೂಲಕ ವಿದ್ಯುತ್ ಪ್ರವಾಹ ಆಗ್ತಾ ಇರುವಾಗ ಅಲ್ಲಿ ಸುಲಭವಾಗಿ ವಿದ್ಯುತ್ ಪ್ರವಾಹ ಆದ್ರೆ, ಯಾವುದೇ ಅಡೆತಡೆ ಇಲ್ಲದೆ ವಿದ್ಯುತ್ ಪ್ರವಾಹ ಆದ್ರೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಾಹ ಆದ್ರೆ ಅಂತಹ ವಸ್ತುಗಳನ್ನ ವಾಹಕಗಳು, ಉತ್ತಮ ವಾಹಕಗಳು ಅಂತ ನಾವು ಕರಿತೀವಿ. ಅದೇ ರೀತಿ ವಸ್ತು ತನ್ಮೂಲಕ ಕಡಿಮೆ ವಿದ್ಯುತ್ತನ್ನ ಹಾದು ಹೋಗೋ ತರ ಮಾಡಿದ್ರೆ ಅವುಗಳನ್ನ ನಾವು ಕಳಪೆ ವಾಹಕಗಳು ಅಂತ ಕರಿತೀವಿ. ಒಂದು ವೇಳೆ ಒಂದು ವಾಹಕ ತುಂಬಾ ಹೆಚ್ಚಿನ ಪ್ರಮಾಣದ ರೋಧವನ್ನ ಉಂಟು ಮಾಡ್ತಾ ಇದ್ರೆ ಅದನ್ನ ರೋಧಕ ಅಂತ ಕರಿತೀವಿ. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರಬಹುದು, ಇವು ರೋಧಕಗಳನ್ನ ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ.
ಇನ್ನು ಪರಿವರ್ತಿತ ರೋಧ ಅಂತ ಅಂದ್ರೆ ನಾನಾಗ್ಲೇ ಹೇಳ್ದೆ, ಏನು ವಿದ್ಯುನ್ಮಂಡಲದಲ್ಲಿರುವಂತಹ ಭಾಗಗಳನ್ನ ಗುರುತಿಸುವಾಗ ರಿಯೋಸ್ಟಾಟ್ ಅನ್ನೋದನ್ನ ನಾನು ಹೇಳಿದೆ ಅಲ್ವಾ. ಸೊ ಈ ರಿಯೋಸ್ಟಾಟ್ ಅಂದ್ರೆ ನಮಗೆ ಬೇಕಾದ ರೋಧದ ಬೆಲೆಯನ್ನ ಪಡ್ಕೊಳ್ಳೋದಕ್ಕೆ ನಾವು ಬಳಸುವಂತಹ ಒಂದು ಉಪಕರಣ. ಈ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಹೌದಾ. ಈ ಉಪಕರಣ ರಿಯೋಸ್ಟಾಟ್ ಅಂತ ಹೇಳ್ತೀವಿ. ಅಂದ್ರೆ ಈ ಬ್ಲ್ಯಾಕ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹ್ಯಾಂಡಲ್ ಬಾರು, ಇದನ್ನ ಮುಂದಕ್ಕೆ ಮೂವ್ ಮಾಡಿದ್ರೆ ರೋಧದಲ್ಲಿ ಹೆಚ್ಚಳ ಕಾಣಬಹುದು, ಅಥವಾ ಹಿಂದಕ್ಕೆ ತಗೊಂಡ್ ಬಂದ್ರೆ ಅದರಲ್ಲಿ ಕಡಿಮೆ ರೋಧವನ್ನ ಹೆಚ್ಚು ಕಡಿಮೆ ಮಾಡಬಹುದು. ಸೊ ಈ ರೀತಿಯಾಗಿ ನಾವು ನಮಗೆ ಬೇಕಾದ ಒಂದು ರೋಧವನ್ನ ಪಡ್ಕೊಳ್ಳೋದಕ್ಕೆ ನಾವು ಈ ರೀತಿಯ ರಿಯೋಸ್ಟಾಟ್ ಅನ್ನುವಂತಹ ಉಪಕರಣವನ್ನ ಬಳಸ್ತೀವಿ. ಇದನ್ನೇ ಪರಿವರ್ತಿತ ರೋಧ ಅಂದ್ರೆ ನಾವು ವ್ಯತ್ಯಾಸವನ್ನ ಉಂಟು ಮಾಡಬಹುದು, ರೋಧದಲ್ಲಿ ವ್ಯತ್ಯಾಸವನ್ನ ಉಂಟು ಮಾಡಬಹುದಾದಂತಹ ಒಂದು ಉಪಕರಣ ಅನ್ನೋದು. ಸೊ ಮಿಶ್ರ ಲೋಹದಲ್ಲಿ ರೋಧಶೀಲತೆ ಅದರ ಘಟಕ ಲೋಹಗಳಿಗಿಂತ, ಮಿಶ್ರ ಲೋಹ ಅಂತ ಅಂದ್ರೆ ಎರಡು ಅಥವಾ ಹೆಚ್ಚಿನ ಲೋಹಗಳನ್ನ ಮಿಶ್ರಣ ಮಾಡಿದಾಗ ಸಿಗುವಂತಹ ಲೋಹ ಅಲ್ವಾ. ಸೊ ಅದರಲ್ಲಿ ಘಟಕ ಲೋಹ ಅಂದ್ರೆ ಯಾವ್ಯಾವ ಲೋಹಗಳನ್ನ ಮಿಶ್ರಣ ಮಾಡಿರ್ತೀವೋ ಅದರ ಒಂದು ರೋಧಶೀಲತೆಗಿಂತ ಮಿಶ್ರಲೋಹದ ರೋಧಶೀಲತೆ ಹೆಚ್ಚಿನ ಪ್ರಮಾಣದಲ್ಲಿರತ್ತೆ, ಹೆಚ್ಚಾಗಿರುತ್ತೆ. ಹಾಗಾಗಿ ಅವು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ಸುಟ್ಟು ಹೋಗೋದಿಲ್ಲ. ಸೊ ನಾವು ಇದನ್ನ ಅಂದ್ರೆ ರೋಧಗಳನ್ನ, ಹೆಚ್ಚು ರೋಧವನ್ನ ಪಡ್ಕೊಳ್ಳೋದಿಕ್ಕೆ ನಾವು ಈ ತರ ಮಿಶ್ರ ಲೋಹವನ್ನ ಬಳಸೋದನ್ನ ನಾವು ಅಭ್ಯಾಸ ಮಾಡಿದ್ದೇವೆ. ಇನ್ನು ನಾವು ಮನೆಯಲ್ಲಿ ಬಳಸುವಂತಹ ಇಸ್ತ್ರಿ ಪೆಟ್ಟಿಗೆ ಇರಬಹುದು, ಅಥವಾ ಗೀಸರ್ ಇರಬಹುದು, ಇಲ್ಲ ಅಂತಂದ್ರೆ ಏನು ಮಿಕ್ಸರ್ ಇರಬಹುದು. ಈ ತರದ ಹಲವಾರು ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ನಾವು ಈ ರೀತಿಯ ಮಿಶ್ರಲೋಹದ ತಂತಿಗಳನ್ನ ನಾವು ಗಮನಿಸಬಹುದು. ಇನ್ನು ವಿದ್ಯುತ್ ಬಲ್ಬ್ ಅನ್ನ ನೋಡಿದ್ರೆ ಇದು ಕೂಡ ಒಂದು ಎಲೆಕ್ಟ್ರಾನಿಕ್ ಉಪಕರಣನೇ ಅಲ್ವಾ. ನಾವು ವಿದ್ಯುತ್ ಶಕ್ತಿಯನ್ನ ಬಳಸಿ ನಾವು ಬಲ್ಬ್ ಅನ್ನ ಉರಿಸ್ತೀವಿ. ಆದ್ರೆ ಇದರಲ್ಲಿ ಟಂಗ್ಸ್ಟನ್ ತಂತಿಯನ್ನ ಬಳಸಿರ್ತಾರೆ. ಸೊ ಟಂಗ್ಸ್ಟನ್ ತಂತಿ ಕೂಡ ಒಂದು ಮಿಶ್ರ ಲೋಹ. ಇದೇನ್ ಮಾಡತ್ತೆ ಅಂದ್ರೆ ಇದು ವಿದ್ಯುತ್ ಶಕ್ತಿಯನ್ನ ಉಷ್ಣ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ಏನು ನಾವು ಸ್ವಿಚ್ ಅನ್ನ ಆನ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಬಲ್ಬ್ ಅನ್ನ ಮುಟ್ಟಿದಾಗ ನಮ್ಗೆ ಬಿಸಿ ಅಂದ್ರೆ ಅದರ ಅನುಭವ ಆಗತ್ತೆ ಅಲ್ವಾ. ಬಲ್ಬ್ ಅನ್ನ ಮುಟ್ಟಿದಾಗ ಬಿಸಿಯಾಗಿರೋದು ಅನುಭವಕ್ಕೆ ಬರುತ್ತೆ. ಅದಕ್ಕೆ ಕಾರಣ ಈ ಟಂಗ್ಸ್ಟನ್ ಏನಿದೆ ಇದು ಕೂಡ ಏನ್ ಮಾಡತ್ತೆ, ವಿದ್ಯುತ್ ಶಕ್ತಿಯನ್ನ ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಮಾಡತ್ತೆ. ಆಯ್ತಾ. ನಾವು ಬಲ್ಬ್ ಅಲ್ಲಿ ಬಳಸಿರುವಂತಹದ್ದು ಟಂಗ್ಸ್ಟನ್ ತಂತಿಗಳನ್ನ ಬಳಸಿರ್ತೀವಿ. ಟಂಗ್ಸ್ಟನ್ ನ ಫಿಲಾಮೆಂಟ್ ಅಂತ ಕರೀತಾರೆ. ಸೊ ಇಲ್ಲಿ ಒಂದು ಪ್ರಶ್ನೆಯನ್ನ ನೋಡಬಹುದು ನಾವು. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರ 60 ವೋಲ್ಟ್ ಆಗಿದ್ದು, ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂತಹದ್ದು ವಿದ್ಯುತ್ನ ಬೆಲೆಯನ್ನ ಕೊಟ್ಟಿದ್ದಾರೆ, ಅಂದ್ರೆ ಐ ಬೆಲೆಯನ್ನ ಕೊಟ್ಟಿದ್ದಾರೆ ಅಲ್ವಾ. ಐ 4 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಅದರ ತುದಿಗಳ ನಡುವಿನ ವಿಭವಾಂತರ ಎಷ್ಟಿತ್ತು? 60 ವೋಲ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ವೋಲ್ಟೇಜ್ ಅನ್ನ ಅಥವಾ ವಿಭವಾಂತರವನ್ನ 120ಕ್ಕೆ ಹೆಚ್ಚು ಮಾಡಿದಾಗ ಎಷ್ಟು? 120ಕ್ಕೆ ಹೆಚ್ಚು ಮಾಡಿದಾಗ ಎಷ್ಟು ವಿದ್ಯುತ್ ಪ್ರವಾಹವನ್ನ ನಾವು ನೋಡಬಹುದು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ವೋಲ್ಟೇಜ್ ನ ಬೆಲೆ ಇದನ್ನ ನಾವು V1 ಅಂತ ತಗೊಂಡ್ರೆ ಇದು V2 ಆಗಿ, ಅಂದ್ರೆ V2 120 ಹೆಚ್ಚು ಮಾಡ್ತಾ ಇದ್ದಾರೆ ಅಲ್ವಾ. ಆದ್ರೆ ನಮ್ಗೆ ಇಲ್ಲಿ ರೋಧದ ಬೆಲೆ ಗೊತ್ತಿಲ್ಲ. ಸೊ ನಾವು ರೋಧಕ್ಕೆ ಓಮ್ನ ನಿಯಮವನ್ನ ಬಳಸಿ V = IR ಅನ್ನ ಬಳಸಿ ರೋಧವನ್ನ ಕಂಡುಹಿಡಿಬಹುದು. ಸೊ ರೋಧದ ಬೆಲೆ ಏನಾಗತ್ತೆ? V/I ಅಂತ ಆಗತ್ತೆ. V ಬೆಲೆ ಎಷ್ಟಿದೆ? 60. ಹಾಗೆ ಐ ಬೆಲೆ 4 ಆಂಪಿಯರ್ ಅನ್ನೋದನ್ನ ನಾವು ನೋಡಬಹುದು. 4 ಹಾಗೆ 4 20. ಸೊ 15 ಓಮ್ನಷ್ಟು ರೋಧವನ್ನ ಇದು ಉಂಟು ಮಾಡ್ತಾ ಇದೆ, ಹೌದಾ.
ಈಗ 120 ವೋಲ್ಟ್ ಅನ್ನ ಅಂದ್ರೆ ವಿಭವಾಂತರವನ್ನ 120 ವೋಲ್ಟ್ಗೆ ಹೆಚ್ಚು ಮಾಡಿದಾಗ ಇಲ್ಲಿ ವಿಭವಾಂತರ ಬದಲಾಗಿದೆ ಅಲ್ವಾ, ಅಲ್ಲಿ ಉಂಟಾಗ್ತಾ ಇರುವಂತಹ ಕರೆಂಟ್ ಎಷ್ಟು, ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಓಮ್ನ ನಿಯಮವನ್ನೇ ನಾವು ಐಗೆ ಬರ್ಕೊಂಡ್ರೆ ಏನಾಗತ್ತೆ, ವಿ ಬೈ ಆರ್ ಅನ್ನೋದನ್ನ ನೋಡ್ತೀವಿ. ವಿ ಬೆಲೆ ಈಗ 120 ಆಗಿದೆ, ಹಾಗೆ ಆರ್ ನ ಬೆಲೆ 15 ಆಗಿದೆ. ಆದ್ರಿಂದ ನಾವು ಇದನ್ನ ಭಾಗಿಸಿದಾಗ 15 ಒಂದ್ಲೆ 15 ಎಂಟ್ಲೆ, ಹೌದಾ? ಸೊ ಇದು 8 ಆಂಪಿಯರ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಕರೆಂಟ್ನ ಬೆಲೆ 8 ಆಂಪಿಯರ್ ಆಗತ್ತೆ. ಯಾವಾಗ ವಿದ್ಯುತ್ ವಿಭವಾಂತರವನ್ನ 120 ವೋಲ್ಟಿಗೆ ಹೆಚ್ಚಿಸಿದಾಗ ಅಲ್ಲಿ ಉಂಟಾಗುವಂತಹ ಕರೆಂಟು 4 ಆಂಪಿಯರ್ ಇಂದ 8 ಆಂಪಿಯರ್ಗೆ ಬದಲಾಗತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಇನ್ನು ರೋಧಕಗಳ ಜೋಡಣೆ ಹೇಗಿರತ್ತೆ? ಇವಾಗ ನಾವು ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನ ಜೋಡಿಸ್ಬೇಕು. ಆದ್ರೆ ಅವುಗಳ ಜೋಡಣೆ ಯಾವ ರೀತಿಯಲ್ಲಿ ಮಾಡಬೇಕು, ಅದರಿಂದ ಉಪಯೋಗ ಏನು ಅಥವಾ ಅದರಿಂದ ಆಗುವಂತಹ ಅನಾನುಕೂಲತೆ ಏನು, ಜೋಡಣೆಗಳಿಂದ ಆಗುವಂತಹ ಅನಾನುಕೂಲತೆಗಳು ಏನು ಅನ್ನೋದನ್ನ ಅಭ್ಯಾಸ ಮಾಡೋಣ. ಸೊ ರೋಧಕಗಳ ಜೋಡಣೆಯಲ್ಲಿ ಮುಖ್ಯವಾಗಿ 2 ವಿಧ ಇದೆ. ಮೊದಲನೆಯದು ರೋಧಕಗಳ ಸರಣಿ ಜೋಡಣೆ. ಅಂದ್ರೆ ಒಂದಾದ ಮೇಲೆ, ಸರಣಿ ಅಂತ ಅಂದ್ರೆ ಸರಣಿ ಸಾಲಿನಲ್ಲಿ ನಿಂತ್ಕೊಳ್ಳೋದು ಅಂತ ಕೇಳಿದ್ದೀರಾ ಅಲ್ವಾ? ಅಂದ್ರೆ ಒಬ್ರಾದ್ಮೇಲೆ ಒಬ್ರು ನಿಂತ್ಕೊಳ್ಳೋದನ್ನ ಸರಣಿ ಅಂತ ಕರೀತಾರೆ. ಸೊ ಇಲ್ಲಿ ರೋಧಕಗಳ ಜೋಡಣೆಯಲ್ಲೂ ಒಂದು ರೋಧಕದ ನಂತರ ಇನ್ನೊಂದು ರೋಧಕ, ಹೀಗೆ ಒಂದಾದ್ಮೇಲೆ ಒಂದು ಜೋಡಿಸ್ಕೊಂಡ್ರೆ ಅದನ್ನ ಈ ರೀತಿಯ ಜೋಡಣೆಯನ್ನ ಸರಣಿ ಜೋಡಣೆ ಅಂತ ಕರೀತಾರೆ. ಇನ್ನೊಂದು ಸಮಾಂತರ ಜೋಡಣೆ. ನೀವು ನೋಡಿದ್ದೀರಾ ಅಲ್ವಾ ಮಕ್ಕಳೇ, ಗಣಿತದಲ್ಲಿ ಸಮಾಂತರ ಅಂದ್ರೆ ಏನು, ಸಮಾಂತರ ರೇಖೆಗಳು ಹೇಗಿರತ್ತೆ ಅನ್ನೋದನ್ನೆಲ್ಲದನ್ನು ನೀವು ಅಭ್ಯಾಸ ಮಾಡಿದ್ದೀರಾ. ಸೊ ಇಲ್ಲೂ ಕೂಡ ಸಮಾಂತರ ಜೋಡಣೆ ಅಂತ ಅಂದ್ರೆ ನಾವು ಹೇಗ್ ತಗೊಳ್ಬಹುದು, ಇದು ಸರಣಿ ಜೋಡಣೆ ಆದ್ರೆ ಸಮಾಂತರ ಜೋಡಣೆ ಅಂದ್ರೆ ನಾವು ಗಣಿತದಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀವೋ ಅದೇ ರೀತಿಯ ಅರ್ಥ ಇಲ್ಲೂ ಕೂಡ ಬರುತ್ತೆ. ಹೀಗೆ ನಾವು ಯಾವ್ದಾದ್ರೂ ಒಂದು ಮಂಡಲದಲ್ಲಿ ಈ ರೀತಿಯ ಒಂದು ಜೋಡಣೆಯನ್ನ ನೋಡಿದ್ರೆ ಇದು ರೋಧಕಗಳ ಸಮಾಂತರ ಜೋಡಣೆ. ಇದನ್ನ ಒಂದೊಂದನ್ನೇ ಅಭ್ಯಾಸ ಮಾಡೋಣ. ಮೊದಲಿಗೆ ರೋಧಕಗಳ ಸರಣಿ ಜೋಡಣೆ. ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು. ಒಂದು ರೋಧಕ ಆದ್ಮೇಲೆ ಇನ್ನೊಂದು, ಅದಾದ್ಮೇಲೆ ಮತ್ತೊಂದು ರೋಧಕವನ್ನ ಹೀಗೆ ಜೋಡಿಸಿದ್ದಾರೆ, ಒಂದರ ಪಕ್ಕ ಒಂದು ಈ ರೀತಿ. ಅಂದ್ರೆ ರೋಧಕಗಳ ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಕ್ರಮವಾಗಿ ಜೋಡಿಸುವುದನ್ನ, ಇಲ್ಲಿ ಒಂದರ ತುದಿಗೆ ಇನ್ನೊಂದು ಜೋಡಣೆ ಆಗಿದೆ, ಅದ್ರ ತುದಿಗೆ ಮತ್ತೊಂದು ಜೋಡಣೆ ಆಗಿದೆ ಅಲ್ವಾ? ಸೊ ಒಂದು ತುದಿಯಿಂದ ಇನ್ನೊಂದು ತುದಿಗೆ ನಾವು ಜೋಡಿಸೋದನ್ನ ಸರಣಿ ಜೋಡಣೆ ಅಂತ ಕರಿತೀವಿ. ಈ ರೀತಿಯಾಗಿ ಜೋಡಿಸಬಹುದು. ಸರಣಿ ಜೋಡಣೆಯಲ್ಲಿ ಈ ರೀತಿಯಾಗಿ ಜೋಡಿಸಿಕೊಂಡಿರೋದನ್ನ ನಾವು ಗಮನಿಸಬಹುದು. ಸರಣಿ ಜೋಡಣೆಯಲ್ಲಿ ಸಂಯೋಜನೆಯಲ್ಲಿ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದಂತಹ ವಿದ್ಯುತ್ ಪ್ರವಾಹವಿರುತ್ತದೆ. ಅಂದ್ರೆ ಈಗ ಇಲ್ಲಿಂದ ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಅಲ್ವಾ, ಈ ವಿದ್ಯುತ್ತು ಪ್ರತಿಯೊಂದು ರೋಧದ ಮೂಲಕವೂ ಇಲ್ಲಿಂದ ಎಷ್ಟು ವಿದ್ಯುತ್ ಬಂದಿದೆಯೋ ಅಷ್ಟು ವಿದ್ಯುತ್ ಪ್ರತಿಯೊಂದು ರೋಧಕದ ಮೂಲಕನೂ ಹಾದು ಹೋಗತ್ತೆ. ಅಂದ್ರೆ ಸಮನಾದ ವಿದ್ಯುತ್ ಪ್ರವಾಹವನ್ನ ನಾವು ನೋಡಬಹುದು ಅಲ್ವಾ? ಅಷ್ಟರಲ್ಲೂ ಸರಿಯಾದಂತಹ, ಈಗ ಇಲ್ಲಿ ಒಂದ್ ವೇಳೆ 10 ಆಂಪಿಯರ್ ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಇಲ್ಲಿ. ಸೊ ಇಲ್ಲೂ ಕೂಡ 10 ಆಂಪಿಯರೇ ಹೋಗುತ್ತೆ. ಅದೇ ಮುಂದುವರೆದು ಇಲ್ಲಿ ಅಂದ್ರೆ ಎರಡನೇ ರೋಧಕದಲ್ಲೂ 10 ಆಂಪಿಯರ್ನಷ್ಟು ವಿದ್ಯುತ್ ಹರಿಯತ್ತೆ. ಮೂರನೇ ರೋಧಕದಲ್ಲೂ ಕೂಡ 10 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹ ಆಗಿ ಹೀಗೆ ಬಂದು ಇಲ್ಲಿಗೆ ಮತ್ತೆ ಬಂದು ಕೊನೆಗೊಳ್ಳುತ್ತೆ. ಹಾಗಾಗಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಸರಣಿ ಜೋಡಣೆಯಲ್ಲಿ ಪ್ರತಿಯೊಂದು ರೋಧಕದ ಮೂಲಕವೂ ಸಮನಾದ ವಿದ್ಯುತ್ ಪ್ರವಾಹ ಇರುತ್ತೆ. ಇದು ಎಮ್ಮೀಟರ್ ಎಲ್ಲಿದೆ ಅನ್ನೋದನ್ನ ಅವಲಂಬಿಸಿರಲ್ಲ. ಈ ಜೋಡಣೆ ಏನಿರತ್ತಲ್ಲ, ಇದು ಎಮ್ಮೀಟರ್ ಎಲ್ಲಿದೆ ಅಂದ್ರೆ ಸರಣಿ ಜೋಡಣೆಯಲ್ಲೇ ಇರತ್ತೆ. ಸಾಮಾನ್ಯವಾಗಿ ನಾವು ಸರಣಿ ಜೋಡಣೆಯಲ್ಲೇ ಇಟ್ಟಿರ್ತೀವಿ. ಹಾಗೆ ಇದರ ಸರಣಿ ಜೋಡಣೆಯಲ್ಲಿರುವಂತಹ ರೋಧಕಗಳ ಮೂಲಕ ಸಮನಾದ ವಿದ್ಯುತ್ ಪ್ರವಾಹವನ್ನ ನಾವು ನೋಡಬಹುದಾಗಿದೆ.
ಸೊ ಇಲ್ಲಿ ವ್ಯತ್ಯಾಸ ಇರೋದು ಏನು ಹಾಗಿದ್ರೆ? ವಿಭವಾಂತರದಲ್ಲಿ ವ್ಯತ್ಯಾಸವನ್ನ ನೋಡಬಹುದು. ಇಲ್ಲಿ ವಿದ್ಯುತ್ನಲ್ಲಿ ವಿದ್ಯುತ್ ಪ್ರವಾಹದಲ್ಲಿ ವ್ಯತ್ಯಾಸ ಇರೋದಿಲ್ಲ, ಆದ್ರೆ ಇಲ್ಲಿ ವಿಭವಾಂತರ ಮೊದಲನೇ ರೋಧಕದ ಮಧ್ಯ ಇರುವಂತಹ ವಿಭವಾಂತರ, ಅಥವಾ ಎರಡನೇ ರೋಧಕದ ಬಿಂದುಗಳ ಮಧ್ಯೆ ಇರುವಂತಹ ವಿಭವಾಂತರ, ಹಾಗೆ ಮೂರನೇ ಬಿಂದುಗಳ ನಡುವೆ ಇರುವಂತಹ ವಿಭವಾಂತರದಲ್ಲಿ ವ್ಯತ್ಯಾಸವನ್ನ ನೋಡಬಹುದು. ಸೊ ಒಟ್ಟು ವಿಭವಾಂತರ ಅಂತ ತಗೊಂಡ್ರೆ V1 ಅಂದ್ರೆ ಮೊದಲನೇ ರೋಧಕದ ಮೇಲೆ ಉಂಟಾದಂತಹ ವಿಭವಾಂತರ, V2 ಅಂದ್ರೆ ಎರಡನೆಯ ರೋಧಕ, ಹಾಗೆ V3 ಅಂದ್ರೆ ಮೂರನೆಯ ರೋಧಕದ ಮಧ್ಯದಲ್ಲಿ ಉಂಟಾದಂತಹ ವಿಭವಾಂತರ, ಇವುಗಳ ಮೊತ್ತ ಅಂತ ತಗೊಳ್ಬಹುದು. V ಅಂತ ಅಂದ್ರೆ IR ಅನ್ನೋದು ನಮ್ಗೆ ಓಮ್ನ ನಿಯಮದಿಂದ ಗೊತ್ತಾಗಿದೆ ಅಲ್ವಾ ಮಕ್ಳೇ? ಸೊ V is equal to IR ಅನ್ನ ನಾವು ತಗೊಂಡ್ರೆ V1 ಏನಾಗತ್ತೆ? ನಾವು ಆಗ್ಲೇ ಹೇಳ್ದೆ, ವಿದ್ಯುತ್ ಪ್ರವಾಹ ಪ್ರತಿಯೊಂದು ರೋಧದ ಮೂಲಕವೂ ಸಮನಾಗಿ ಇರತ್ತೆ ಅನ್ನೋದನ್ನ ನಾನು ಹೇಳ್ದೆ ಅಲ್ವಾ? ಹಾಗಾಗಿ ಇದೇನಾಗತ್ತೆ, I ಸೇಮ್ ಇರತ್ತೆ, ಆದ್ರೆ ರೋಧದಲ್ಲಿ ಬದಲಾವಣೆ ಇದೆ. ಮೂರು ರೋಧಕ ಅಂತ ತಗೊಂಡ್ರೆ ರೋಧದಲ್ಲಿ ಬದಲಾವಣೆಯನ್ನ ನಾವು ನೋಡಬಹುದು. ಹಾಗಾಗಿ ಇದೇನಾಗತ್ತೆ, IR1, IR2, IR3 ಅನ್ನೋದನ್ನ ನಾವು ನೋಡಬಹುದು. ಸೊ ಒಟ್ಟು ರೋಧ ಇಲ್ಲೇನಾಗತ್ತೆ, ಎರಡೂ ಭಾಗದಲ್ಲಿ ಈ I ಸಾಮಾನ್ಯವಾಗಿದೆ ಅಲ್ವಾ? IR ಇದೆ, ಇಲ್ಲೂ ಕೂಡ I ಮೂರರಲ್ಲೂ ಸಾಮಾನ್ಯವಾಗಿರೋದಕ್ಕೆ ನಾವು I ಅನ್ನ ಸಾಮಾನ್ಯ ಹೊರಗಡೆ ತಗೊಂಡ್ರೆ R1 ಪ್ಲಸ್ R2 ಪ್ಲಸ್ R3 ಆಗತ್ತೆ. ಹೌದಾ? R1 ಪ್ಲಸ್ R2 ಪ್ಲಸ್ R3 ಅಂತ ಆಗತ್ತೆ. ಸೊ ಇಲ್ಲಿ I ಮತ್ತೆ I ಅನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ಎರಡೂ ಭಾಗದಲ್ಲಿ ಸೇಮ್ ಇದೆ ಅಲ್ವಾ? ಹಾಗಾಗಿ ಈ I ಕ್ಯಾನ್ಸಲ್ ಆಗತ್ತೆ. ಆಗ ಇದೇನಾಗತ್ತೆ, ಒಟ್ಟು ರೋಧ ಅಂತ ತಗೊಂಡ್ರೆ R1 ಪ್ಲಸ್ R2 ಪ್ಲಸ್ R3 ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಅದಕ್ಕೆ ಯಾವಾಗ್ಲೂ ಸರಣಿ ಜೋಡಣೆಯಲ್ಲಿ ಇರುವಂತಹ ರೋಧಕಗಳ ಸಂಯೋಜಿತ ರೋಧ ಅಥವಾ ಒಟ್ಟು ರೋಧವನ್ನ ನಾವು ಹೇಗೆ ತಗೊಳ್ಳೋದು ಅಂತ ಅಂದ್ರೆ R1 ಪ್ಲಸ್ R2 ಪ್ಲಸ್ R3. ಒಂದ್ ವೇಳೆ ಮೂರು ರೋಧಕಗಳಿದ್ರೆ R1 ಪ್ಲಸ್ R2 ಪ್ಲಸ್ R3, ನಾಲ್ಕಿದ್ರೆ R4 ಸೇರ್ಕೊಳ್ಳುತ್ತೆ. ಅಂದ್ರೆ ಎಷ್ಟು ರೋಧಕಗಳಿರತ್ತೋ ಅವುಗಳ ಮೊತ್ತವನ್ನ ನಾವು ಒಟ್ಟು ರೋಧ ಅಂತ ತಗೊಳ್ತೀವಿ ಇದರಲ್ಲಿ. ಇನ್ನು ರೋಧಕಗಳ ಸಮಾಂತರ ಜೋಡಣೆ. ರೋಧಕಗಳ ಸಮಾಂತರ ಜೋಡಣೆ ಹೇಗಿರುತ್ತೆ? ನಾನು ಆಗ್ಲೇ ಚಿತ್ರದಲ್ಲಿ ಬರೆದು ತೋರಿಸ್ದೆ ಅಲ್ವಾ, ರೋಧಕಗಳ ಸಮಾಂತರ ಜೋಡಣೆ ಹೇಗಿರುತ್ತೆ ಅನ್ನೋದನ್ನ. ಸೊ ರೋಧಕಗಳನ್ನ ಹೀಗೆ ಒಂದರ ಕೆಳಗಡೆಗೆ ಒಂದನ್ನ ಈ ರೀತಿಯಾಗಿ ಜೋಡಿಸಿದ್ರೆ ಇದನ್ನ ರೋಧಕಗಳ ಸಮಾಂತರ ಜೋಡಣೆ ಅಂತ ಕರೀತಾರೆ. ಅಂದ್ರೆ ರೋಧಕಗಳ ಎರಡು ಸಾಮಾನ್ಯ ತುದಿಗೆ ಜೋಡಿಸೋದನ್ನ. ಇದು ರೋಧಕಗಳ ಎರಡು ಸಾಮಾನ್ಯ ತುದಿ ಅಲ್ವಾ? R1 ನ ಸಾಮಾನ್ಯ ತುದಿಗಳು ಇದು, R2 ತುದಿಗಳಿದು. ಸೊ ಇದು ಸಾಮಾನ್ಯ ತುದಿಗಳಾಯ್ತು. ಅದೇ ರೀತಿ R3 ಯ ತುದಿ ಆಯ್ತು. ಈ ಸಾಮಾನ್ಯ ತುದಿಗಳನ್ನ ಹೀಗೆ ಸೇರಿಸಿದ್ರೆ ಎರಡು ರೋಧಕಗಳದ್ದು ಅಥವಾ ಮೂರು ರೋಧಕಗಳದ್ದು, ಈ ತರಹದ ಜೋಡಣೆಯನ್ನ ಸಮಾಂತರ ಜೋಡಣೆ ಅಂತ ಕರೀತಾರೆ. ಸೊ ಇಲ್ಲಿ ಏನಾಗತ್ತೆ, ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನೀವು ಈ ಒಂದು ಚಿತ್ರದಲ್ಲೇ ಗಮನಿಸಬಹುದು. ಇಲ್ಲಿ ವಿದ್ಯುತ್ ಹೀಗೆ ಬರ್ತಾ ಇರೋದು, ಇಲ್ಲಿ ಮೂರು ದಾರಿಯನ್ನ ನೋಡತ್ತೆ ಅದು. ಸೊ ಇಲ್ಲಿ 10 ಆಂಪಿಯರ್ ವಿದ್ಯುತ್ ಪ್ರವಾಹ ಇಲ್ಲಿಂದ ಹೋಗ್ತಾ ಇದೆ ಅಂತ ಅಂದ್ರೆ ಇಲ್ಲೇನಾಗತ್ತೆ, ಆ ಒಂದು ವಿದ್ಯುತ್ ಪ್ರವಾಹದ ಹಂಚಿಕೆ ಆಗಿ ಹೋಗ್ಬಿಡತ್ತೆ. ಎಷ್ಟೆಷ್ಟೋ ಪ್ರಮಾಣದ ವಿದ್ಯುತ್ ಒಂದೊಂದು ದಾರಿಯಲ್ಲಿ ಹೋಗುತ್ತೆ. I1 ನಲ್ಲಿ 3 ಆಂಪಿಯರ್ ಹೋಗಬಹುದು, I2 ನಲ್ಲಿ 4 ಆಂಪಿಯರ್ ಹೋಗಬಹುದು, I3 ನಲ್ಲಿ ಮತ್ತೆ 3 ಆಂಪಿಯರ್ ಹೋಗಬಹುದು, ಅಥವಾ ಬೇರೆ ವ್ಯತ್ಯಾಸನೂ ಆಗಬಹುದು. ಇಲ್ಲಿ 10 ಆಂಪಿಯರ್ ಕರೆಂಟ್ ಬರ್ತಾ ಇರೋದು ಈ ರೀತಿ ಹಂಚಿ ಹೋಗ್ಬಿಡತ್ತೆ. ಅಂದ್ರೆ ಇಲ್ಲಿ ನಾವು ಕರೆಂಟಿನಲ್ಲಿ ವ್ಯತ್ಯಾಸವನ್ನ ನೋಡಬಹುದು. ಆದ್ರೆ ಇಲ್ಲಿ ಎರಡೂ ತುದಿಗಳು ಒಂದೇ ವಿದ್ಯುತ್ ಕೋಶಕ್ಕೆ ಜೋಡಿಸ್ಕೊಂಡಿದೆ. ಹಾಗಾಗಿ ಇಲ್ಲಿ ಉಂಟಾಗುವಂತಹ ವಿಭವಾಂತರ, ಆ ಎರಡು ತುದಿಗಳು ಒಂದೇ ವಿದ್ಯುತ್ ಕೋಶಕ್ಕೆ ಜೋಡಿಸಿರೋದ್ರಿಂದ ಅಲ್ಲಿ ಉಂಟಾಗುವಂತಹ ವಿಭವಾಂತರ ಏನಿರತ್ತೆ, ಸೇಮ್ ಇರತ್ತೆ. ಸೊ ನಾವು ರೋಧಕಗಳ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹದಲ್ಲಿ ವ್ಯತ್ಯಾಸವನ್ನ ನೋಡಬಹುದು, ಹಾಗೇನೆ ವಿಭವಾಂತರ ಎಲ್ಲಾ ರೋಧಕಗಳಿಗೂ ಸಮನಾಗಿರತ್ತೆ ಅನ್ನೋದನ್ನ ಗಮನಿಸಬಹುದು. ಸೊ ನಾವು ಇಲ್ಲಿಂದ
ಒಟ್ಟು ವಿದ್ಯುತ್ತನ್ನ ನೋಡಿದ್ರೆ I1 ಪ್ಲಸ್ I2 ಪ್ಲಸ್ I3 ಅಲ್ವಾ? ಓಮ್ನ ನಿಯಮವನ್ನ V ಸಮ IR ಅನ್ನ ನಾವು ಐಗೆ ಬರ್ಕೊಂಡ್ರೆ ಅದೇನಾಗತ್ತೆ? V ಬೈ ಆರ್ ಆಗತ್ತೆ, ಹೌದಾ? ಐ ಅಂತ ಅಂದ್ರೆ V ಬೈ ಆರ್ ಆಗತ್ತೆ ಓಮ್ನ ನಿಯಮದಿಂದ. ಸೊ ಇಲ್ಲಿ V ಸೇಮ್ ಇದೆ ಎಲ್ಲದಕ್ಕೂ, ಅಲ್ವಾ? ಆದ್ರೆ ವ್ಯತ್ಯಾಸ ಇರೋದು ಎಲ್ಲಿ? I1 I2 I3 ವಿದ್ಯುತ್ ಪ್ರವಾಹದಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ನಾವು V ಸಾಮಾನ್ಯವಾಗಿರೋದನ್ನ ಇಲ್ಲಿ ಒಟ್ಟು I ಅನ್ನ V ಬೈ ಆರ್ ಅಂತ ತಗೊಂಡ್ರೆ I1 ಏನಾಗತ್ತೆ? V ಬೈ R1 ಆಗತ್ತೆ. I2 V ಬೈ R2 ಆಗತ್ತೆ. ಹಾಗೆ I3 V ಬೈ R3 ಆಗತ್ತೆ. ಇಲ್ಲಿ V ಸಾಮಾನ್ಯವಾಗಿರೋದಕ್ಕೆ V ಅನ್ನ ಹೊರಗಡೆ ತಗೊಂಡ್ರೆ 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ಅನ್ನೋದನ್ನ ನಾವು ನೋಡಬಹುದು. ಸೊ ಇಲ್ಲಿಂದ ಈ V ಅನ್ನ ನಾವು ಕ್ಯಾನ್ಸಲ್ ಮಾಡಿದ್ರೆ 1 ಬೈ R ಸಮ 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಮಕ್ಕಳೇ. ಹಾಗಾಗಿ ಸಮಾಂತರ ಜೋಡಣೆಯಲ್ಲಿದ್ದಾಗ ನಾವು ಒಟ್ಟು ರೋಧವನ್ನ ಅಂದ್ರೆ ಸಮಾಂತರ ಜೋಡಣೆಯನ್ನ ನಾವು ಇಂಗ್ಲಿಷ್ನಲ್ಲಿ ಪ್ಯಾರಲಲ್ ಅಂತ ಕರೆಯೋದಕ್ಕೆ ಇದನ್ನ RP ಇಂದ ಬರೀತಾರೆ. 3 ರೋಧಕಗಳು ಸಮಾಂತರ ಜೋಡಣೆಯಲ್ಲಿದ್ರೆ ಅವುಗಳ ಒಟ್ಟು ರೋಧವನ್ನ 1 ಬೈ RP ಸಮ 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ಅಂತ ನೋಡಬಹುದು. ಹೆಚ್ಚು ಇದ್ರೆ ಅದು ಮತ್ತೆ 1 ಬೈ R4 1 ಬೈ R5 ಈ ತರ ಸೇರಿಸ್ಕೊಂಡು ಹೋಗ್ಬೇಕು. ಈ ರೀತಿಯಾಗಿ ನಾವು ಒಟ್ಟು ರೋಧವನ್ನ ಕಂಡುಹಿಡಿತೀವಿ. ಹಾಗೆ ಈಗ ನಮ್ಗೆ ಇಲ್ಲಿರೋದು 1 ಬೈ RP ಅಲ್ವಾ? ಸೊ ನಾವೇನ್ ಮಾಡ್ಬೇಕು? ಇದರ ಲಸ ಅವನ್ನ ತಗೊಂಡು ಅದನ್ನ ಉಲ್ಟಾ ಮಾಡ್ಬೇಕು, ರಿವರ್ಸ್ ಮಾಡ್ಬೇಕು. ಅಂದ್ರೆ ಛೇದವನ್ನ ಅಂಶದಲ್ಲಿ, ಅಂಶವನ್ನ ಛೇದದಲ್ಲಿ ಬರ್ಕೊಂಡಾಗ ನಮಗೆ RP ಬೆಲೆ ಸಿಗತ್ತೆ. ಹೀಗೆ ನಾವೇನ್ ಮಾಡ್ತೀವಿ? ಸಮಾಂತರ ಜೋಡಣೆಯಲ್ಲಿದ್ದಾಗ ಒಟ್ಟು ರೋಧವನ್ನ ಈ ಸೂತ್ರವನ್ನ ಬಳಸಿ ಕಂಡುಹಿಡಿತೀವಿ. RP ಯಾಕೆ ಬಂತು ಅನ್ನೋದನ್ನ ಹೇಳ್ದೆ ಅಲ್ವಾ? ಸೊ ರೋಧಕಗಳ ಸರಣಿ ಜೋಡಣೆಯಲ್ಲಿ ಸರಣಿಯನ್ನ ಸೀರೀಸ್ ಅಂತ ಕರೆಯೋದಕ್ಕೆ ಅಲ್ಲಿ RS ಅಂತ ಬರಿತೀವಿ ಅಷ್ಟೆ. ಆಯ್ತಾ? RS ಸಮ ರೋಧಕಗಳ ಮೊತ್ತ ಅನ್ನೋದು ನಮ್ಗಿಲ್ಲಿ ಗೊತ್ತಾಗತ್ತೆ. ಇಲ್ಲೊಂದು ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. 1 ಓಮ್ 2 ಓಮ್ ರೋಧಕಗಳನ್ನು 6 ವೋಲ್ಟ್ ಬ್ಯಾಟರಿಯೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಅದರ ಒಟ್ಟು ರೋಧ ಮತ್ತು ಸಮಾಂತರವಾಗಿ ಜೋಡಿಸಿದಾಗ ಅದರ ರೋಧ ಕಂಡುಹಿಡಿಯಿರಿ ಅಂತ ಇದೆ ಪ್ರಶ್ನೆ. ಸೊ ಇಲ್ಲಿ 1 ಓಮ್ ಮತ್ತೆ 2 ಓಮ್ ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ. ಆಗ ಅದರ ಒಟ್ಟು ರೋಧ ಏನಾಗ್ತಾ ಇದೆ? 1 ಓಮ್ ಪ್ಲಸ್ 2 ಓಮ್. ಯಾಕಂದ್ರೆ ನಾವು ನೋಡಿದೀವಿ ಅಲ್ವಾ, ಸರಣಿಯಲ್ಲಿದ್ದಾಗ ರೋಧಕಗಳ ಒಟ್ಟು ರೋಧವನ್ನ ನಾವು ಹೇಗೆ ಕಂಡುಹಿಡಿತೀವಿ? RS ಸಮ R1 ಪ್ಲಸ್ R2 ಅನ್ನೋದನ್ನ ನಾವು ಬರ್ಕೊಳ್ತೀವಿ. ಇದು ಸರಣಿಯಲ್ಲಿರುವಂತಹ ರೋಧಕಗಳ ಒಟ್ಟು ರೋಧ ಆಗಿರತ್ತೆ. ಸೊ R1 ನ ಬೆಲೆ 1 ಓಮ್, R2 ಬೆಲೆ 2 ಓಮ್ ಅಂತ ಇದೆ. ಅದೇ ಸಮಾಂತರವಾಗಿ ಜೋಡಿಸಿದಾಗ 1 ಬೈ RP ಸಮ 1 ಬೈ R1 ಪ್ಲಸ್ 1 ಬೈ R2 ಅನ್ನೋದನ್ನ ನಾವು ತಗೊಳ್ತೀವಿ. ಸೊ ಅದರ ಬೆಲೆ 1 ಬೈ 1 ಪ್ಲಸ್ 1 ಬೈ 2 ಅಂದ್ರೆ 3 ಬೈ 2 ಆಗತ್ತೆ. ಅದನ್ನ ನಾವು ವ್ಯುತ್ಕ್ರಮ ಮಾಡಿದಾಗ, ಉಲ್ಟಾ ಮಾಡಿದಾಗ RP ಯ ಬೆಲೆ 2 ಬೈ 3 ಅಂತ ಸಿಗತ್ತೆ. ಅಂದ್ರೆ RP ಎಷ್ಟು ಸಿಗ್ತಾ ಇದೆ ನಮ್ಗೆ? RP ಬೆಲೆ 0.7 ಅಲ್ವಾ? ಇಲ್ಲ, 6. ಸೊ ಹತ್ತತ್ರ 0.6 ನಮಗೆ ಸಿಗ್ತಾ ಇದೆ RP ಯ ಬೆಲೆ. ಸೊ ನೀವು ಗಮನಿಸಿದ್ರೆ
ಯಾವಾಗ ನಾವು ರೋಧಕಗಳನ್ನ ಸರಣಿಯಲ್ಲಿ ಜೋಡಿಸ್ತೀವಿ, ಆಗ ಅಲ್ಲಿ ಉಂಟಾಗುವಂತಹ ಒಟ್ಟು ರೋಧ R1 ಅಥವಾ R2ಗಿಂತ ಜಾಸ್ತಿ ಇರುತ್ತೆ, R2ಗಿಂತ ಹೆಚ್ಚಿನದ್ದಾಗಿರುತ್ತೆ. ಇಲ್ಲಿ ನೀವು R1 ಅನ್ನ ಗಮನಿಸಿ, 1 ಓಮ್ ಇದೆ, R2 2 ಓಮ್ ಇದೆ. ಆದ್ರೆ ನಮ್ಗೆ ಸಿಕ್ಕಿರುವಂತಹ ಒಟ್ಟು ರೋಧ R1 ಮತ್ತೆ R2ಗಿಂತಲೂ ಜಾಸ್ತಿ ಇದೆ. ಅದೇ ನಾವು ಸಮಾಂತರ ಜೋಡಣೆಯಲ್ಲಿ ನೋಡಿದ್ರೆ ನಮಗೆ 0.6 ಓಮ್, ಇದು R1ಗಿಂತನೂ ಕಮ್ಮಿ ಇದೆ, ಅಥವಾ ತಗೊಂಡಿರುವಂತಹ R2 ಅಂದ್ರೆ ವೈಯಕ್ತಿಕ ರೋಧಗಳಿಗಿಂತ ನಮಗೆ ಸಮಾಂತರ ಜೋಡಣೆಯ ಒಟ್ಟು ರೋಧ ಕಡಿಮೆ ಇರೋದು ಗಮನಕ್ಕೆ ಬರ್ತಾ ಇದೆ. ಹೌದಾ? ಅಂದ್ರೆ ಸರಣಿಯಲ್ಲಿ ಜೋಡಿಸಿದಾಗ ಹೆಚ್ಚಿನ ರೋಧ ಸಿಗತ್ತೆ. ನಮ್ಗೆ ಹೆಚ್ಚಿನ ರೋಧ ಬೇಕು ಅಂತ ಅಂದ್ರೆ ನಾವು ರೋಧಕಗಳನ್ನ ಸರಣಿ ಜೋಡಣೆಯಲ್ಲಿ ಜೋಡಿಸ್ಬೇಕು. ನಮಗೆ ರೋಧ ಕಡಿಮೆ ಬೇಕು ಅಂತ ಆದ್ರೆ ಆಗ ನಾವು ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದ್ರೆ ನಮಗೆ ರೋಧ ಅತಿ ಕಡಿಮೆ ಬೆಲೆಯಲ್ಲಿ ಸಿಗತ್ತೆ. ಸೊ ಈ ರೀತಿಯ ಜೋಡಣೆಗಳನ್ನ ನಾವು ನೋಡಬಹುದು. ಸರಣಿ ಜೋಡಣೆ ಅನಾನುಕೂಲತೆಗಳು ಏನು ಹಾಗಿದ್ರೆ ನೋಡೋಣ. ಸರಣಿ ಜೋಡಣೆಯಲ್ಲಿ ನಾನು ಆಗ್ಲೇ ಹೇಳಿದೆ ರೋಧ ಹೆಚ್ಚು ಅಂತ ಅಲ್ವಾ. ಈಗ ನಮ್ಗೆ ವಿದ್ಯುತ್ ಪ್ರವಾಹ ಆಗ್ಬೇಕು ಅಂತ ಅಂದ್ರೆ ರೋಧ ಕಡಿಮೆ ಇರಬೇಕು. ಒಂದು ವೇಳೆ ರೋಧ ಹೆಚ್ಚಾಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಕಡಿಮೆ ವಿದ್ಯುತ್ ಪ್ರವಾಹ ಆಗತ್ತೆ. ಸೊ ಸರಣಿ ಜೋಡಣೆಯಲ್ಲಿ ನಾವಿವಾಗ ಒಂದು ಲೆಕ್ಕವನ್ನು ಬಿಡಿಸ್ತಾ ನೋಡಿದ್ವಿ ಅಲ್ವಾ. ಯಾವಾಗ ರೋಧಕಗಳನ್ನ ಸರಣಿ ಜೋಡಣೆಯಲ್ಲಿ ಜೋಡಿಸ್ತಾರೆ ಅಲ್ಲಿ ಹೆಚ್ಚಿನ ರೋಧ ಉಂಟಾಗತ್ತೆ. ಸೊ ಅಲ್ಲಿ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಸರಣಿ ಜೋಡಣೆಯಿಂದ ವಿದ್ಯುತ್ ಪ್ರವಾಹದ ದರ ಕಡಿಮೆ ಆಗತ್ತೆ. ಇನ್ನೊಂದು ಅಂಶ ಏನು ಅಂತ ಅಂದ್ರೆ ಈಗ ಇಲ್ಲಿ ವಿದ್ಯುತ್ ಪ್ರವಾಹ ಹೀಗೆ ಈ ದಿಕ್ಕಿನಿಂದ ಬರ್ತಾ ಇದೆ ಅಂತ ಅಂದ್ರೆ ಇದು R1 R2 R3 3 ರೋಧಕಗಳ ಸರಣಿ ಜೋಡಣೆ ಇದೆ, ಅಥವಾ 4 ಅಂತ ತಗೊಳ್ಳಿ, R4 ಈ ರೀತಿ ಸರಣಿ ಜೋಡಣೆ ಇದೆ ಅಂತ ಅನ್ಕೊಂಡ್ರೆ ಇಲ್ಲಿ ಬರ್ತಾ ಇರುವಂತಹ ಕರೆಂಟು R1 ದಾಟ್ಕೊಂಡು R2 ಬರಬೇಕು, R2 ದಾಟಿದ ಮೇಲೆ R3ಗೆ ಬರುತ್ತೆ, ಇದಾದ್ಮೇಲೆ R4ಗೆ ಬರುತ್ತೆ ಅಲ್ವಾ. ಒಂದ್ ವೇಳೆ ಇಲ್ಲೇ ಈ ಒಂದು R1 ಹಾಳಾಗಿ ಹೋಗಿದೆ ಅಂತ ಅಂದ್ರೆ ಇಲ್ಲಿಂದ ಮುಂದಕ್ಕೆ ವಿದ್ಯುತ್ ಪ್ರವಾಹ ಆಗೋದೇ ಇಲ್ಲ, ಅಲ್ಲಿಗೆ ಸ್ಥಗಿತ ಆಗೋಗ್ಬಿಡತ್ತೆ, ಅಲ್ಲಿಗೆ ಸ್ಟಾಪ್ ಆಯ್ತು, ಮುಂದಕ್ಕೆ ವಿದ್ಯುತ್ ಹರಿಯೋದಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ವಿದ್ಯುತ್ ಪ್ರವಾಹ R1 ಅನ್ನ ಹಾದು ಮುಂದಕ್ಕೆ ಬರಬೇಕು, ಆದ್ರೆ R1 ಹಾಳಾಗೋಗ್ಬಿಟ್ಟಿದೆ. ಸೊ ಅಲ್ಲಿ ಮುಂದೆ ಹೇಗೆ ವಿದ್ಯುತ್ ಹರಿಯಕ್ಕೆ ಸಾಧ್ಯ ಅಲ್ವಾ. ಸೊ ಈ ರೀತಿಯಾಗಿ ನಮಗೆ ಅನಾನುಕೂಲತೆ ಆಗತ್ತೆ. ಸರಣಿ ಜೋಡಣೆಯಲ್ಲಿ ಇಟ್ಟಾಗ ನಾವು ರೋಧಕಗಳ ಸರಣಿ ಜೋಡಣೆಯಲ್ಲಿ ಈ ರೀತಿಯಾದಂತಹ ಅನಾನುಕೂಲತೆಯನ್ನ ನೋಡಬಹುದು. ಒಂದು ರೋಧ ಉಂಟಾಗೋದು ಹೆಚ್ಚಿನ ಪ್ರಮಾಣದಲ್ಲಿ, ಇನ್ನೊಂದು ಯಾವುದಾದ್ರೂ ಮಧ್ಯದಲ್ಲಿ ಯಾವುದಾದ್ರೂ ಒಂದು ರೋಧಕ ಅಥವಾ ಒಂದು ಉಪಕರಣ, ನಾವು ಯಾವುದೋ ಒಂದು 4-5 ಉಪಕರಣಗಳನ್ನ ಸರಣಿ ಜೋಡಣೆಯಲ್ಲಿ ಜೋಡಿಸಿದೀವಿ ಅಂದ್ರೆ ಮಧ್ಯದಲ್ಲಿ ಯಾವುದೇ ಉಪಕರಣ ಹಾಳಾದ್ರೆ ಮುಂದಿನ ಉಪಕರಣಗಳು ಕೂಡ ಕೆಲಸ ಮಾಡೋದಿಲ್ಲ. ಇದು ಸರಣಿ ಜೋಡಣೆಯ ಅನಾನುಕೂಲತೆಗಳು. ಹಾಗಿದ್ರೆ ಇದನ್ನೇ ನಾವು ಸಮಾಂತರ ಜೋಡಣೆಯ ಅನುಕೂಲತೆ ಅಂತ ಅರ್ಥ ಮಾಡ್ಕೊಳ್ಬಹುದು ಅಲ್ವಾ. ಅಂದ್ರೆ ಈಗ ಸಮಾಂತರ ಜೋಡಿಸಿದಾಗ ಇಲ್ಲಿ ಹರಿಯುವಂತಹ ಕರೆಂಟ್ ಬೇರೆ ಬೇರೆ, ವಿದ್ಯುತ್ ಪ್ರವಾಹ ಬೇರೆ ಬೇರೆ ದರದಲ್ಲಿ ಉಂಟಾಗ್ತಾ ಇರತ್ತೆ. ಅಂದ್ರೆ ಇಲ್ಲಿ ಬೇರೆ ಕರೆಂಟ್ ಹೋಗತ್ತೆ, ಇಲ್ಲಿ ಬೇರೆ ಕರೆಂಟ್ ಬರ್ತಾ ಇದೆ, ಇಲ್ಲಿ ಬೇರೆ ಕರೆಂಟ್ ಬರ್ತಾ ಇದೆ. ಇಲ್ಲಿ ಈ ಒಂದು R1 ಹತ್ರ ಏನೋ ಹಾಳಾಯ್ತು ಅಂದ್ರೆ R2 R3ಗಳು ಸರಿಯಾಗಿ ಕೆಲಸ ಮಾಡತ್ತೆ, ಯಾಕಂದ್ರೆ ಇಲ್ಲಿ ಬೇರೆ ಕರೆಂಟ್ ಬರ್ತಾ ಇದೆ. ಸೊ ಆ ಒಂದು ವಿದ್ಯುತ್ ಪ್ರವಾಹದಿಂದ R2 R3ಗಳು ಸರಿಯಾಗಿ ಕೆಲಸ ಮಾಡ್ತಾ ಇರತ್ತೆ. ಅಥವಾ R2 ಹಾಳಾಯ್ತು ಅಂದ್ರೂ R1 R3 ಸರಿಯಾಗಿ ಕೆಲಸ ಮಾಡುತ್ತೆ, ಬಿಕಾಸ್ ಇಲ್ಲೆಲ್ಲ ಹೋಗೋದು ಬೇರೆ ಬೇರೆ ಕರೆಂಟ್ ಹೋಗ್ತಾ ಇರತ್ತೆ, ಒಂದೇ ಕರೆಂಟ್ ಅಲ್ಲ. ಅಂದ್ರೆ ಇಲ್ಲಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಈ ಒಂದು ಉಪಕರಣಗಳಿಗೆ ಬೇರೆ ಬೇರೆ ಕರೆಂಟ್ನ ಸಪ್ಲೈ ಆಗ್ತಾ ಇರೋದಕ್ಕೆ ಅವುಗಳಿಗೆ ತಮ್ಮದೇ ಆದಂತಹ ಒಂದು ಫ್ರೀಡಮ್ ಇದೆ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗಬಹುದು, ಆ ಒಂದು ಸ್ವಾತಂತ್ರ್ಯತೆ ಇದೆ ಇವುಗಳಿಗೆ ಅಲ್ವಾ. ಮತ್ತೆ ವಿಭಿನ್ನವಾದಂತಹ ಅಂದ್ರೆ ಇಲ್ಲಿ ಆ ಒಂದು ಉಪಕರಣಕ್ಕೆ ಈಗ ರೋಧ 1 ಅಂತ ನಾವು ತಗೊಂಡ್ರೆ, ರೋಧಕ 1 ಅಂತ ತಗೊಂಡ್ರೆ
ಅಲ್ಲಿ ಯಾವ ಉಪಕರಣವನ್ನ ಇಟ್ಟಿದೀವೋ ಅದಕ್ಕೆ ಎಷ್ಟು ಕರೆಂಟ್ ಬೇಕೋ ಅಷ್ಟನ್ನ ಮಾತ್ರ ಅದು ಎಳ್ಕೊಳ್ಳುತ್ತೆ ಅಲ್ವಾ. ಅದೇ ರೀತಿ R2 ತನಗೆಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಕರೆಂಟನ್ನ ಮಾತ್ರ ಅದು ತಗೊಳುತ್ತೆ. ಆದ್ರೆ ಸರಣಿ ಜೋಡಣೆಯಲ್ಲಿ ಹಾಗಾಗೋದಿಲ್ಲ. ವಾಹಕದ ಮೂಲಕ ಎಷ್ಟು ವಿದ್ಯುತ್ ಬರ್ತಾ ಇದೆಯೋ ಅಷ್ಟು ವಿದ್ಯುತ್ತು ಪ್ರತಿಯೊಂದು ಇದ್ರ ಮೂಲಕನೂ ಪಾಸ್ ಆಗತ್ತೆ ಅಲ್ವಾ. ಆದ್ರೆ ಇದರಲ್ಲಿ ಆ ರೀತಿಯ ಒಂದು ಸನ್ನಿವೇಶ ಇರೋದಿಲ್ಲ. ಇದು R1 ತನಗೆಷ್ಟು ಕರೆಂಟ್ ಬೇಕೋ ಅಷ್ಟನ್ನ ಮಾತ್ರ ಉಪಯೋಗಿಸ್ಕೊಳ್ಳುತ್ತೆ. R2 ಅದಕ್ಕೆಷ್ಟು ಬೇಕೋ ಅಷ್ಟು ಕರೆಂಟ್ ಅನ್ನ ತಗೊಳತ್ತೆ. ಅದೇ ರೀತಿ R3 ಅದಕ್ಕೆಷ್ಟು ಕರೆಂಟಿನ ಅವಶ್ಯಕತೆ ಇದೆಯೋ ಅಷ್ಟು ಕರೆಂಟ್ ಅನ್ನ ಅದು ಬಳಸ್ಕೊಳ್ಳುತ್ತೆ. ಸೊ ನಾವಿಲ್ಲಿ ಏನಂತ ಅರ್ಥ ಮಾಡ್ಕೊಳ್ಬಹುದು, ಬೇರೆ ಬೇರೆ ಉಪಕರಣಗಳಿಗೆ ಅವುಗಳಿಗೆ ಅವಶ್ಯಕತೆ ಇರುವಂತಹ ಕರೆಂಟ್ನ ಪೂರೈಕೆ ಆಗತ್ತೆ. ವಿದ್ಯುತ್ ಪ್ರವಾಹದ ಪೂರೈಕೆ ಮಾಡೋದಿಕ್ಕೆ ಸಾಧ್ಯ ಸಮಾಂತರ ಜೋಡಣೆಯಲ್ಲಿ. ಮತ್ತೆ ಯಾವುದೇ ಒಂದು ಉಪಕರಣ ಹಾಳಾದ್ರೆ ಬೇರೆ ಉಪಕರಣಗಳು ತಂಪಾಡಿಗೆ ತಾವು ಕೆಲಸ ಮಾಡತ್ತೆ. ಇಲ್ಲಿ ಒಂದು ಹಾಳಾದ್ರೆ ಬೇರೆದು ಯಾವುದು ಕೆಲಸ ಮಾಡದೆ ಹಾಗೆ ಇರೋದಿಲ್ಲ. ಅವುಗಳಿಗೆ ಅವ್ರದ್ದೇ ಆದಂತಹ ಸ್ವತಂತ್ರವಾದಂತಹ ಇದಿದೆ ಕೆಲಸ ಮಾಡ್ಕೊಂಡು ಹೋಗೋದಿಕ್ಕೆ ಅಲ್ವಾ. ಸೊ ಈ ರೀತಿಯ ಅನುಕೂಲತೆಗಳನ್ನ ನಾವು ಸಮಾಂತರ ಜೋಡಣೆಯಲ್ಲಿ ನೋಡಬಹುದು. ಸೊ ಇದು ಸಮಾಂತರ ಜೋಡಣೆಯ ಅನುಕೂಲತೆಗಳಾಗಿತ್ತು. ಇನ್ನು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ. ಏನಿದು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ? ಉಷ್ಣ ಅಂತ ಅಂದ್ರೆ ಶಾಖ ಅಲ್ವಾ. ಸೊ ರೋಧಕಗಳನ್ನ ಶುಷ್ಕ ಕೋಶದೊಂದಿಗೆ ಸಂಪರ್ಕಿಸಿದಾಗ ಅಲ್ಲಿ ಶಕ್ತಿಯು ನಿರಂತರವಾಗಿ ಉಷ್ಣದ ರೂಪದಲ್ಲಿ ವ್ಯಯವಾಗ್ತಾ ಹೋಗುತ್ತೆ, ಅಂದ್ರೆ ಖರ್ಚಾಗ್ತಾ ಹೋಗುತ್ತೆ. ನಾನು ಆಗ್ಲೇ ನಿಮಗೆ ಹೇಳಿದೆ, ವಿದ್ಯುತ್ ಬಲ್ಬ್ನಲ್ಲಿ ಮುಟ್ಟಿದಾಗ ಬಿಸಿಯಾದಂತಹ ಅನುಭವ ನಮ್ಗೆ ಉಂಟಾಗತ್ತೆ ಅಂತ, ಹೌದಾ. ಅಂದ್ರೆ ಏನರ್ಥ, ಅಲ್ಲಿ ವಿದ್ಯುತ್ ಪ್ರವಾಹ ಆಗ್ತಾ ಇದೆ, ಹಾಗೆ ಆ ವಿದ್ಯುತ್ತು ಉಷ್ಣವಾಗಿ ಪರಿವರ್ತನೆಯೂ ಕೂಡ ಆಗ್ತಾ ಇದೆ. ಇದನ್ನೇ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಅಂತ ಕರೀತಾರೆ. ಅಂದ್ರೆ ರೋಧಕಗಳನ್ನ ಶುಷ್ಕ ಕೋಶಕ್ಕೆ ಬ್ಯಾಟರಿ ಸೆಲ್ಲಿಗೆ ಸೇರಿಸಿದಾಗ ಅಲ್ಲಿ ಉಂಟಾಗುವಂತಹ ವಿದ್ಯುತ್ ಪ್ರವಾಹ ಸ್ವಲ್ಪ ಪ್ರಮಾಣದಲ್ಲಿ ಉಷ್ಣವಾಗಿ ಪರಿವರ್ತನೆ ಆಗತ್ತೆ. ಇದನ್ನ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅಂತ ಕರೀತಾರೆ. ಈ ಒಂದು ಉಷ್ಣ ಪರಿಣಾಮವನ್ನ ಆಧರಿಸಿ ಉಂಟು ಮಾಡಿರುವಂತಹ ಅಥವಾ ತಯಾರಿಸಿರುವಂತಹ ಉಪಕರಣಗಳು ಅಂತ ಅಂದ್ರೆ ಇಸ್ತ್ರಿ ಪೆಟ್ಟಿಗೆ, ಹೀಟರ್, ಗೀಸರ್ ಇರಬಹುದು, ಅಥವಾ ಕೆಟಲ್ಗಳಿರಬಹುದು, ನೀರನ್ನು ಕಾಯಿಸೋದಿಕ್ಕೆ ಬಳಸುವಂತಹ ಕೆಟಲ್ಗಳು ಅಲ್ವಾ. ಇದೆಲ್ಲದು ಏನಾಗಿರತ್ತೆ, ನಾವು ಪೂರೈಕೆ ಮಾಡೋದು ವಿದ್ಯುತ್ ಶಕ್ತಿಯನ್ನ ಹೀರ್ಕೊಂಡು ಅವು ತಾಪಮಾನದಲ್ಲಿ ಏರಿಕೆಯನ್ನ ತೋರಿಸುತ್ತೆ ಅಥವಾ ಶಾಖದಲ್ಲಿ ಹೆಚ್ಚಳವನ್ನ ತೋರಿಸುತ್ತೆ. ಇದನ್ನ ನಾವು ಈ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದಿಂದ ಈ ಒಂದು ನಿಯಮವನ್ನ ಉಪಯೋಗಿಸಿ ತಯಾರಿಸಿರುವಂತಹ ಉಪಕರಣಗಳು. ಸೊ ನಾವು ಇದನ್ನ ಹೇಗೆ ನೋಡಬಹುದು ಅಂದ್ರೆ, ಸಾಮರ್ಥ್ಯ, ಉಪಕರಣಗಳ ಸಾಮರ್ಥ್ಯವನ್ನ ನಾವು P ಸಮ V ಗುಣಿಸು Q/T ಅನ್ನೋದು ನಮ್ಗೆ ಗೊತ್ತಿದೆ. ಸೊ Q/T ಅಂದ್ರೆ ಏನು ಮಕ್ಕಳೇ? I ಅಲ್ವಾ. ಸೊ P ಸಮ V ಇಂಟು I ಅಂದ್ರೆ ಉಂಟಾಗ್ತಾ ಇರುವಂತಹ ವಿಭವಾಂತರ, ಅಲ್ಲಿರುವಂತಹ ವಿಭವಾಂತರ, ಹಾಗೆ ಅಲ್ಲಿ ಅದರಿಂದಾಗಿ ಎಷ್ಟು ವಿದ್ಯುತ್ ಪ್ರವಾಹ ಆಗ್ತಾ ಇದೆ, ಅದು ಎರಡರ ಗುಣಲಬ್ಧ ನಮಗೆ ಸಾಮರ್ಥ್ಯವನ್ನ ಕೊಡತ್ತೆ. ಸೊ VI ಅನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಇನ್ನು ಇಲ್ಲಿ ಉಂಟಾಗ್ತಾ ಇರುವಂತಹ ಏನು ಶಾಖವನ್ನ ನೋಡಿದ್ರೆ ಅದೇನಾಗ್ತಾ ಇರತ್ತೆ, P ಇಂಟು T ಅಲ್ವಾ. ಸಾಮರ್ಥ್ಯ ಎಷ್ಟು ಸಮಯದಲ್ಲಿ ಎಷ್ಟು ಸಾಮರ್ಥ್ಯವನ್ನ ಹೊಂದ್ತಾ ಇದೆ ಅನ್ನೋದಾಗತ್ತೆ. ಸೊ ಇಲ್ಲಿ ನಾವು H ಸಮ V ಗುಣಿಸು I ಇಂಟು T ಅನ್ನೋದನ್ನ ನಾವು ನೋಡಬಹುದು. ಈಗೇನಾಯ್ತು, V ಅಂತ ಅಂದ್ರೆ
ಸೊ ಇಲ್ಲಿ H ಸಮ V ಇಂಟು I ಇಂಟು T ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ, ಹೌದಾ? ಸೊ ನಾವು ಇಲ್ಲಿ V ಬದಲಿಗೆ I/R ಓಮ್ನ ನಿಯಮದಿಂದ V ಸಮ I/R ಅನ್ನೋದನ್ನ ಬರ್ಕೊಂಡ್ರೆ, ಇಲ್ಲಿ V ಬದಲಿಗೆ IR ಅಲ್ಲ, ಸಾರಿ, IR ಅನ್ನ ಬರ್ಕೊಂಡ್ರೆ ಏನಾಗತ್ತೆ ಇದು ಸೂತ್ರ? ಇಲ್ಲಿ V ಬದಲಿಗೆ IR ಅನ್ನ ಬರ್ಕೊಳ್ತಾ ಇದ್ದೀವಿ, ಗುಣಿಸು I ಇಂಟು T ಆಗ್ತಾ ಇದೆ, ಹೌದಾ? ಸೊ ಇದೇನಾಗತ್ತೆ ಈಗ? I ಗುಣಿಸು I ಸ್ಕ್ವೇರ್ ಆಯ್ತು, R ಆಯ್ತು, T ಆಯ್ತು, ಅಲ್ವಾ? ಸೊ ಈ ರೀತಿಯಾಗಿ ನಾವು ಉಂಟಾಗುವಂತಹ ಒಂದು ಶಾಖ ಏನಿದೆ, ಬಿಡುಗಡೆ ಆಗ್ತಾ ಇರುವಂತಹ ಶಾಖ ಏನಿದೆ, ಅದು I²RT ಗೆ ಸಮವಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಈ ಒಂದು ನಿಯಮವನ್ನ ಅಥವಾ ಈ ಸೂತ್ರವನ್ನೇ ನಾವು ಈ ಒಂದು ಸೂತ್ರವನ್ನ ನಮ್ಗೆ ಕೊಟ್ಟವರು ಜೌಲ್. ಹಾಗಾಗಿ ಇದನ್ನ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂತ ಕರೀತಾರೆ. ಅಂದ್ರೆ H ಸಮ I²RT. ಇದನ್ನ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂತ ಕರೀತಾರೆ. ಒಂದು ನಿಮಿಷ. ಸೊ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂದ್ರೆ ಏನು, ವ್ಯಾಖ್ಯಾನ ಏನು ಅಂತ ನೋಡೋದಿದ್ರೆ, ಒಂದು ವಾಹಕದಲ್ಲಿ ಅಥವಾ ರೋಧಕದಲ್ಲಿ ಉಂಟಾಗ್ತಾ ಇರುವಂತಹ ಒಂದು ಶಾಖ ಏನಿದೆ, ಬಿಡುಗಡೆ ಆಗ್ತಾ ಇರುವಂತಹ ಶಾಖ ಏನಿದೆ, ಅದು ಅಲ್ಲಿ ಪ್ರವಹಿಸುತ್ತಿರುವಂತಹ ಕರೆಂಟಿನ ವಿದ್ಯುತ್ ಪ್ರವಾಹದ ವರ್ಗ, ಹಾಗೆ ಆ ಒಂದು ರೋಧಕ ತೋರಿಸುವಂತಹ ಅಥವಾ ವಾಹಕ ಅಂತ ನಾವು ತಿಳ್ಕೊಳ್ಬಹುದು, ವಾಹಕದಲ್ಲಿ ಉಂಟಾಗ್ತಾ ಇರುವಂತಹ ರೋಧ ಹಾಗೆ ಸಮಯದ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಅಥವಾ ಬಿಡುಗಡೆ ಆಗ್ತಾ ಇರುವಂತಹ ಶಾಖ ವಿದ್ಯುತ್ ಪ್ರವಾಹದ ವರ್ಗ, ರೋಧ ಮತ್ತೆ ಪ್ರವಾಹ ಆಗ್ತಾ ಇರುವಂತಹ ಸಮಯಕ್ಕೆ ನೇರಾನುಪಾತದಲ್ಲಿರುತ್ತದೆ ಅನ್ನೋದು ಜೌಲ್ನ ನಿಯಮ ಆಗಿದೆ. ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗ ಅದಕ್ಕೂ ನೇರಾನುಪಾತದಲ್ಲಿರುತ್ತೆ. ವಿದ್ಯುತ್ ಪ್ರವಾಹಕ್ಕೆ ರೋಧ ಏನು ಉಂಟಾಗತ್ತೋ ಆ ರೋಧದಕ್ಕೂ ನೇರಾನುಪಾತದಲ್ಲಿರುತ್ತೆ. ಹಾಗೆ ಆ ಒಂದು ವಿದ್ಯುತ್ ಪ್ರವಾಹ ಎಷ್ಟು ಕಾಲದಲ್ಲಿ ವಿದ್ಯುತ್ ಪ್ರವಾಹ ಆಗ್ತಾ ಇರತ್ತೋ ಅದಕ್ಕೂ ಕೂಡ ಅದು ನೇರ ಅನುಪಾತದಲ್ಲಿರುತ್ತೆ. ಸೊ ನಾವು ಇಲ್ಲಿ ನೀವೇನು ಒಂದು ಸೂತ್ರವನ್ನ ನೋಡ್ತಾ ಇದ್ದೀರಾ, ಇದು ಜೌಲ್ನ ನಿಯಮದ ಸೂತ್ರ. ಈ ಒಂದು ಸೂತ್ರ ಜೌಲ್ನ ನಿಯಮವನ್ನ ಹೇಳುತ್ತೆ. ಇದನ್ನೇ ನಾವು ಜೌಲ್ನ ನಿಯಮ ಅಂತ ತಗೊಳ್ತೀವಿ. ಜೌಲ್ನ ನಿಯಮ. ಈ ಒಂದು ಜೌಲ್ನ ನಿಯಮವನ್ನ ಆಧರಿಸಿ ನಮ್ಮ ಹಲವಾರು ಉಪಕರಣಗಳು ಕೆಲಸ ಮಾಡುತ್ತೆ. ನಾನು ಆಗ್ಲೇ ಹೇಳ್ದೆ, ವಿದ್ಯುತ್ ಬಲ್ಬ್ ಇರಬಹುದು, ಅಥವಾ ಇಸ್ತ್ರಿ ಪೆಟ್ಟಿಗೆ, ನಾವು ಮನೆಯಲ್ಲಿ ಬಳಸುವಂತಹ ಇಸ್ತ್ರಿ ಪೆಟ್ಟಿಗೆ ಇರಬಹುದು, ಎಲೆಕ್ಟ್ರಿಕ್ ಗೀಸರ್ಗಳಿರಬಹುದು, ಕೆಟಲ್ ಇರಬಹುದು. ಈ ತರ ಹಲವಾರು ಉಪಕರಣಗಳಲ್ಲಿ ನಾವು ಈ ಜೌಲ್ನ ನಿಯಮವನ್ನೇ ಆಧರಿಸಿ ಈ ಉಪಕರಣಗಳು ಕೆಲಸ ಮಾಡೋದನ್ನ ಗಮನಿಸ್ತೀವಿ.
ಇದನ್ನ ಆಧರಿಸಿ ಒಂದು ಪ್ರಶ್ನೆ ಇದೆ. ಒಂದು ರೋಧಕದ ನಡುವಿನ ವಿಭವ ಅಂತರ 20 ವೋಲ್ಟ್ ಆಗಿದ್ದು 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಹಾಗೂ 4 ಓಮ್ ರೋಧವನ್ನು ಹೊಂದಿದೆ. ಹಾಗಾದರೆ ಪ್ರತಿ ಸೆಕೆಂಡಿಗೆ ಅದು ಉತ್ಪತ್ತಿ ಮಾಡುವ ಉಷ್ಣ ಶಕ್ತಿ ಎಷ್ಟು? ನಾವಿಲ್ಲಿ ಕಂಡುಹಿಡಿಯೋದೇನು? ಉಷ್ಣ ಶಕ್ತಿ ಅಂದ್ರೆ ಎಚ್ ಎಷ್ಟು ಅನ್ನೋದನ್ನ ನಾವು ಕಂಡುಹಿಡಿಬೇಕು. ನಮ್ಗೆ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ? ವಿಭವಾಂತರವನ್ನ ಕೊಟ್ಟಿದ್ದಾರೆ, ಅದು 20 ವೋಲ್ಟ್ ಅಂತ ಇದೆ. ಹಾಗೆ ವಿದ್ಯುತ್ ಪ್ರವಾಹ ಎಷ್ಟು ಆಗ್ತಾ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ, ಅಂದ್ರೆ ಐ ಬೆಲೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ರೋಧವನ್ನ ಕೊಟ್ಟಿದ್ದಾರೆ. ಹಾಗೆ ಪ್ರತಿ ಸೆಕೆಂಡಿಗೆ ಅಂತ ಹೇಳಿದ್ದಾರೆ. ಪ್ರತಿ ಸೆಕೆಂಡ್ ಅಂದ್ರೆ ಅರ್ಥ ಏನು? 1 ಸೆಕೆಂಡ್ ಅಂತ ಅಲ್ವಾ? ಪ್ರತಿ ಸೆಕೆಂಡ್ 1 ಸೆಕೆಂಡ್, ಪ್ರತಿ 1 ಸೆಕೆಂಡಿಗೆ ಎಷ್ಟು ಶಾಖ ಅಥವಾ ಉಷ್ಣ ಶಕ್ತಿ ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಹೇಳ್ಬೇಕಾಗತ್ತೆ. ನೋಡಿದ್ರೆ ನೀವಿಲ್ಲಿ ಯಾವ ಸೂತ್ರವನ್ನ ಉಪಯೋಗಿಸ್ಬೇಕು? ಜೌಲ್ನ ನಿಯಮವನ್ನ ಬಳಸಬಹುದು. I²R×T. ಹೌದಾ? ಕರೆಂಟಿನ ಬೆಲೆ ಎಷ್ಟು ಅಂತ ಹೇಳಿದ್ದಾರೆ? ವಿದ್ಯುತ್ ಪ್ರವಾಹ 5 ಆಂಪಿಯರ್. ಸೊ 5ರ ವರ್ಗ ಅಂತ ಆಯ್ತು, ಯಾಕಂದ್ರೆ ಇದು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರಾನುಪಾತದಲ್ಲಿ ಇರುತ್ತೆ. ಸೊ 5ರ ವರ್ಗ ಆಯ್ತು. ಹಾಗೆ ರೋಧ 4 ಓಮ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಸಮಯ ಪ್ರತಿ ಸೆಕೆಂಡಿಗೆ ಅಂತ ಕೇಳ್ತಾ ಇದ್ದಾರೆ. ಸೊ 5ರ ವರ್ಗ 25 ಆಗತ್ತೆ. 25 ಗುಣಿಸು 4 ಗುಣಿಸು 1. 25 4ಲೆ 100 ಗುಣಿಸು 1 ಅಂದ್ರೆ 100 ಸಿಗತ್ತೆ. ಹಾಗೆ ನಾವು ಶಾಖ ಶಕ್ತಿ ಎನರ್ಜಿ ಅಲ್ವಾ? ಹಾಗಾಗಿ ಇದನ್ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ? ಸೊ ಶಾಖವನ್ನ ನಾವು ಇಲ್ಲಿ ಏನು ಶಾಖದಿಂದ ನಾವು ಕೆಲಸವನ್ನ ಮಾಡ್ತೀವಿ. ಹೌದಾ? ಶಾಖದಿಂದನೂ ಕೂಡ ನಮ್ಗೆ ಅಲ್ಲಿ ಕೆಲಸ ಉಂಟಾಗ್ತಾ ಇದೆ. ಹಾಗಾಗಿ ನಾವು ಇದನ್ನ ಜೌಲ್ನಲ್ಲಿ ಇಡ್ತೀವಿ. ಶಾಖವನ್ನ ಜೌಲಲ್ಲಿ ನಾವು, ಅಂದ್ರೆ ಏಕಮಾನ, ಶಾಖವನ್ನ ನಾವು ಹೇಳೋದಿಕ್ಕೆ ಬಳಸುವಂತಹ ಏಕಮಾನ ಜೌಲ್ ಆಗಿರತ್ತೆ. ಸೊ ಎಚ್ ನ ಬೆಲೆ 100 ಜೌಲ್ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಈ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು ಯಾವ್ಯಾವುದು? ನಾವಿವಾಗಲೇ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಚರ್ಚೆ ಮಾಡಿ ಆಗಿದೆ. ಇಸ್ತ್ರಿ ಪೆಟ್ಟಿಗೆ ಇರಬಹುದು, ಇಲ್ಲ ಇದು ಇಂಡಕ್ಷನ್ ಸ್ಟವ್ಗಳಿರಬಹುದು, ಬಲ್ಬ್ ಇರಬಹುದು, ಕೆಟಲ್ ಇರಬಹುದು, ಅಥವಾ ಮೈಕ್ರೋವೇವ್ ಅವನ್ ಇರಬಹುದು. ಇವೆಲ್ಲವೂ ಕೂಡ ಈ ಉಷ್ಣೋತ್ಪಾದನಾ ಪರಿಣಾಮದ ಅನ್ವಯಗಳೇ ಆಗಿದೆ. ಅಂದ್ರೆ ವಿದ್ಯುತ್ತನ್ನ ಬಳಸ್ಕೊಂಡು ಶಾಖವನ್ನ ನಮಗೆ ಕೊಡ್ತಾ ಇರತ್ತೆ. ಹಾಗಾಗಿ ಇವೆಲ್ಲವೂ ಜೌಲ್ನ ನಿಯಮವನ್ನ ಅನುಸರಿಸುವಂತಹ ಉಪಕರಣಗಳಾಗಿದೆ. ಹಾಗೆ ಈ ಒಂದು ಎಲೆಕ್ಟ್ರಿಕ್ ಬಲ್ಬ್, ವಿದ್ಯುತ್ ಬಲ್ಬ್, ಇದು ಜೌಲ್ನ ನಿಯಮದ ಅನ್ವಯವೇ ಹೌದು. ಇಲ್ಲಿ ಏನಾಗ್ತಾ ಇರತ್ತೆ ಅಂದ್ರೆ, ನಾನು ಆಗ್ಲೇ ಹೇಳ್ದೆ ಟಂಗ್ಸ್ಟನ್ ಫಿಲಾಮೆಂಟ್ ಇರತ್ತೆ ಇದರಲ್ಲಿ ಅಂತ. ಹೌದಾ? ಟಂಗ್ಸ್ಟನ್ ತಂತಿಯನ್ನ ಬಳಸಿರ್ತಾರೆ. ಟಂಗ್ಸ್ಟನ್ ಒಂದು ಲೋಹದ ತಂತಿಯನ್ನ ಬಳಸಿ ಇಲ್ಲಿ ಏನ್ ಮಾಡ್ತಾ ಇರ್ತಾರೆ? ವಿದ್ಯುತ್ತನ್ನ ಇದಕ್ಕೆ ಪೂರೈಕೆ ಮಾಡ್ತಾರೆ. ಆದ್ರೆ ಈ ಟಂಗ್ಸ್ಟನ್ ಯಾವ ರೀತಿಯ ವಸ್ತು ಅಂತ ಅಂದ್ರೆ, ಇದರ ಒಂದು ರೋಧಶೀಲತೆ, ಹೆಚ್ಚು ರೋಧಶೀಲತೆಯನ್ನ ಹೊಂದಿರುವಂತಹ ವಸ್ತು. ಹಾಗೆ ಇದರ ಕರಗುವ ಬಿಂದು ಕೂಡ ಹೆಚ್ಚು ಇರತ್ತೆ. ಹಾಗಾಗಿ ಇಲ್ಲಿ ಏನಾಗತ್ತೆ ಅಂದ್ರೆ, ಯಾವಾಗ ಇಲ್ಲಿ ವಿದ್ಯುತ್ ಪೂರೈಕೆ ಆಗತ್ತೋ, ನೀವು ನೋಡಿದೀರಾ ಎಚ್ ಸಮ I²R×T. ಹೌದಾ? ಅಂದ್ರೆ ರೋಧಶೀಲತೆ ಜಾಸ್ತಿ ಇದೆ ಅಂದ್ರೆ ಹೆಚ್ಚು ರೋಧ ಇದೆ. ರೋಧ ಹೆಚ್ಚಾಗ್ತಾ ಹೋದಷ್ಟು ಬಿಡುಗಡೆ ಆಗುವಂತಹ ಶಾಖ ಹೆಚ್ಚಾಗ್ತಾ ಹೋಗತ್ತೆ. ಅದೇ ರೀತಿ ವಿದ್ಯುತ್ ಪ್ರವಾಹ ಹೆಚ್ಚಿದ್ರೂ ಕೂಡ ಶಾಖ ಬಿಡುಗಡೆಯಾಗೋದು ಹೆಚ್ಚಾಗತ್ತೆ. ಬಟ್ ಇಲ್ಲಿ ನಾವು ಬಳಸಿರೋದು ಟಂಗ್ಸ್ಟನ್ ತಂತಿಯನ್ನ, ಟಂಗ್ಸ್ಟನ್ ಫಿಲಾಮೆಂಟ್ ಅನ್ನ. ಇದರ ರೋಧಶೀಲತೆ ಜಾಸ್ತಿ, ಅಂದ್ರೆ ಇದು ತೋರಿಸುವಂತಹ ರೋಧ ಕೂಡ ಜಾಸ್ತಿ ಇರತ್ತೆ. ರೋಧ ಜಾಸ್ತಿ ಇದೆ, ಹಾಗೆ ಹೆಚ್ಚು ಶಾಖವನ್ನ ಉಂಟು ಮಾಡತ್ತೆ. ಅಂದ್ರೆ ಇಲ್ಲಿ ಎಷ್ಟು ಪ್ರಮಾಣದ ವಿದ್ಯುತ್ ಪೂರೈಕೆ ಆಗತ್ತೋ ಅದರ ಒಂದು 90% ಅಷ್ಟು ಭಾಗ ಏನಾಗ್ತಾ ಇರತ್ತೆ? ವಿದ್ಯುತ್ತು ಶಾಖವಾಗಿ ಪರಿವರ್ತನೆ ಆಗ್ತಾ ಇರತ್ತೆ. ಅದಕ್ಕೆ ನಮಗೆ ಆ ಒಂದು ಬಲ್ಬ್ ಬಿಸಿ ಆಗೋದು ಅನುಭವಕ್ಕೆ ಬರೋದು ಅದೇ ಕಾರಣಕ್ಕೆ. ಇಲ್ಲಿ ಶಾಖ ಬಿಡುಗಡೆ ಆಗ್ತಾ ಇದೆ ಅಂತ ಅಂದ್ರೆ
ಈ ಒಂದು ತಂತಿ ಕರಗ್ ಹೋಗ್ಬಾರ್ದು ಅಲ್ವಾ, ಅದಕ್ಕೋಸ್ಕರ ಈ ಒಂದು ತಂತಿಯ ಕರಗುವ ಬಿಂದುವು ಕೂಡ ಅತಿ ಹೆಚ್ಚು. ಅಂದ್ರೆ ಕರಗುವ ಬಿಂದು ಸುಲಭಕ್ಕೆ ಕರಗ್ ಹೋಗ್ಬಿಡಲ್ಲ. ಒಂದ್ ಸ್ವಲ್ಪ ಶಾಖ ಉಂಟಾಯ್ತು, ಅದರಿಂದ ಕರಗ್ ಹೋಗ್ಬಿಟ್ರೆ ನಮ್ಗೆ ಬಲ್ಬ್ ಪ್ರಯೋಜನಕ್ಕೆ ಬರಲ್ಲ ಅಲ್ವಾ. ಆದ್ರೆ ಈ ಒಂದು ಟಂಗ್ಸ್ಟನ್ ತಂತಿಗಳು ಹೇಗಿರತ್ತೆ ಅಂದ್ರೆ ಇದರ ರೋಧಶೀಲತೆ ಜಾಸ್ತಿ. ಸೊ ಉಂಟು ಮಾಡುವಂತಹ ಶಾಖ ಕೂಡ ಜಾಸ್ತಿ ಇರುತ್ತೆ. ಅದರ ಜೊತೆನಲ್ಲಿ ಇದರ ಕರಗುವ ಬಿಂದು ಅತಿ ಹೆಚ್ಚು ಇರೋದಕ್ಕೆ ಸುಲಭವಾಗಿ ಕರಗ್ ಹೋಗೋದಿಲ್ಲ. ಹಾಗಾಗಿ ನಾವು ಟಂಗ್ಸ್ಟನ್ ತಂತಿಗಳನ್ನ ಬಲ್ಬ್ ಒಳಗಡೆಗೆ ಹೀಗೆ ಫಿಟ್ ಮಾಡಿರ್ತೀವಿ. ಹಾಗೆ ಇದು ಇನ್ನೊಂದೇನ್ ಮಾಡುತ್ತೆ ಅಂದ್ರೆ 90% ಅಷ್ಟು ವಿದ್ಯುತ್ತನ್ನ ಶಾಖವಾಗಿ ಪರಿವರ್ತನೆ ಮಾಡ್ತಾ ಇದೆ ಅಲ್ವಾ. ಇದು 90%ನಷ್ಟು ವಿದ್ಯುತ್ತನ್ನ ಶಾಖವಾಗಿ ಪರಿವರ್ತನೆ ಮಾಡ್ತಾ ಇದೆ. ಇನ್ನೊಂದು 10%ನಷ್ಟು ವಿದ್ಯುತ್ತನ್ನ ಬೆಳಕಾಗಿ ಪರಿವರ್ತನೆ ಮಾಡುತ್ತೆ. ಹಾಗಾಗಿ ನಮಗೆ ವಿದ್ಯುತ್ ಪ್ರವಾಹ ಆದಾಗ ನಾವು ಸ್ವಿಚ್ ಅನ್ನು ಆನ್ ಮಾಡಿದಾಗ ಬಲ್ಬ್ ಅಲ್ಲಿ ಬೆಳಕು ಬರೋದು ಅದೇ ಕಾರಣದಿಂದಾಗಿ. ಅಂದ್ರೆ ಇಲ್ಲಿ ಏನಾಗ್ತಾ ಇರತ್ತೆ, ಸ್ವಲ್ಪ ಪ್ರಮಾಣದ ಶಾಖ ಬಿಡುಗಡೆ ಆದ್ರೆ ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ಬೆಳಕು ಉಂಟಾಗ್ತಾ ಇದೆ. ಅಂದ್ರೆ ವಿದ್ಯುತ್ತು ಶಾಖ ಮತ್ತೆ ಬೆಳಕು ಆಗಿ ಪರಿವರ್ತನೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ನಾವು ಟಂಗ್ಸ್ಟನ್ ತಂತಿಯನ್ನ ಫಿಟ್ ಮಾಡಿರ್ತೀವಿ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಇದರ ಬಾಳಿಕೆ ಹೆಚ್ಚು ಬರ್ಲಿ ಅಂದ್ರೆ ಟಂಗ್ಸ್ಟನ್ ತಂತಿಗಳು ಉತ್ಕರ್ಷಣ ಆಗದೇನೆ ಅದು ಹೆಚ್ಚು ಕಾಲ ಬಾಳಿಕೆ ಬರ್ಲಿ ಅನ್ನೋ ಕಾರಣಕ್ಕೆ ಈ ಬಲ್ಬ್ ಒಳಗಡೆಗೆ ಜಡ ಅನಿಲ, ಆರ್ಗಾನ್ ಅಥವಾ ನೈಟ್ರೋಜನ್ ಅನಿಲಗಳನ್ನ ಈ ಬಲ್ಬ್ ಒಳಗಡೆಗೆ ಫಿಲ್ ಮಾಡಿರ್ತಾರೆ. ಅದರಿಂದಾಗಿ ಏನಾಗತ್ತೆ, ಉತ್ಕರ್ಷಣ ಅಂದ್ರೆ ನೀವು ಅಭ್ಯಾಸ ಮಾಡಿದಿರ ಮಕ್ಳೇ, ಆಮ್ಲಜನಕದ ಸೇರ್ಪಡೆ ಅಲ್ವಾ. ಇದು ಒಂದು ಲೋಹ ಆಗಿರೋದಕ್ಕೆ ಅದೇನ್ ಮಾಡತ್ತೆ, ಸುಲಭವಾಗಿ ಆಮ್ಲಜನಕದ ಜೊತೆಗೆ ಸೇರ್ಕೊಂಡು ಉತ್ಕರ್ಷಣ ಆಗ್ಬಿಡತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಈ ಬಲ್ಬ್ ಒಳಗಡೆ ನೈಟ್ರೋಜನ್ ಅನಿಲವನ್ನ ತುಂಬಿದಾಗ ಅದು ಆಮ್ಲಜನಕದ ಜೊತೆಗೆ ವರ್ತಿಸೋದಿಲ್ಲ ಅಲ್ವಾ. ಹಾಗಾಗಿ ಅದೇನಾಗತ್ತೆ, ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಸೊ ಇದು ಹೆಚ್ಚು ಕಾಲ ಬಾಳಿಕೆ ಬರ್ಲಿ ಅನ್ನೋ ಕಾರಣಕ್ಕೆ ಬಲ್ಬ್ನ ಒಳಗಡೆಗೆ ಇಲ್ಲಿ ಹಾಲೋ ಸ್ಪೇಸ್ ಇದೆ ಅಲ್ವಾ, ಖಾಲಿ ಜಾಗ ಇದೆ ಅಲ್ವಾ, ಇಲ್ಲೆಲ್ಲ ನೈಟ್ರೋಜನ್ ಅನಿಲ ಅಥವಾ ಜಡ ಅನಿಲ, ಆರ್ಗಾನ್ ಅನಿಲವನ್ನ ಇದ್ರೊಳಗಡೆಗೆ ತುಂಬಿಸಿರ್ತಾರೆ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ನಾವು ಬಳಸುವಂತಹ ವಿದ್ಯುತ್ ಬಲ್ಬ್ಗಳು ಕೆಲಸ ಮಾಡುತ್ತೆ. ಇನ್ನು ಜೌಲ್ನ ತಾಪಮಾನದ ಇನ್ನೊಂದು ಉಪಯೋಗ ಅಂತ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಗಳನ್ನ ಬಳಸೋದು. ನೀವು ಫ್ಯೂಸ್ ಅನ್ನೋ ಒಂದು ಶಬ್ದವನ್ನ ಕೇಳಿರಬಹುದು. ಏನಿದು ಅಂತ ಅಂದ್ರೆ ಇದನ್ನ ಒಂದು ಸಂರಕ್ಷಣಾ ಉಪಕರಣ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಏನನ್ನ ಸಂರಕ್ಷಣೆ ಮಾಡತ್ತೆ ಇದು? ಇದು ಹೇಗಿರತ್ತೆ ಅಂದ್ರೆ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು ಮಕ್ಕಳೇ, ಒಂದು ಚಿಕ್ಕ ಒಂದು ಗಾಜಿನ ಟ್ಯೂಬ್ ತರ ಇರತ್ತೆ ಇದು ಅಷ್ಟೇನೆ. ಅದ್ರ ಒಳಗಡೆಗೆ ವೈಯರ್ ಇರತ್ತೆ, ತಂತಿ. ಆ ತಂತಿ ಒಂದು ತೆಳುವಾದ ತಂತಿ ಆಗಿರತ್ತೆ. ಈ ತಂತಿಯ ಮೂಲಕ ನಾವೇನ್ ಮಾಡ್ತೀವಿ, ನಮ್ಮ ಮನೆಯಲ್ಲಿ ಬಳಸುವಂತಹ ನಾವು ಉಪಕರಣಗಳು ಹಾಳು ಆಗದೆ ಇರ್ಲಿ ಅನ್ನೋ ಕಾರಣಕ್ಕೆ ಈ ಫ್ಯೂಸ್ ಅನ್ನ ಬಳಸ್ತೀವಿ. ಇದು ಹೇಗೆ ಕೆಲಸ ಮಾಡತ್ತೆ ಅನ್ನೋದನ್ನು ನೋಡೋಣ. ಸೊ ಇದೇನು ಆಗಿರತ್ತೆ ಅಂದ್ರೆ ವಿದ್ಯುತ್ ಉಪಕರಣಗಳ ಜೊತೆಗೆ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ. ಅಂದ್ರೆ ಸಜೀವ ವೈರ್ ಎಲ್ಲಿರತ್ತೋ, ಈಗ ಇಲ್ಲೊಂದು ಡಿವೈಸ್ ಇದೆ, ಇಲ್ಲೊಂದು ಉಪಕರಣ ಇದೆ, ಫಾರ್ ಎಕ್ಸಾಂಪಲ್ ಟಿವಿ ಅಂತ ಅನ್ಕೊಳ್ಳೋಣ, ಆಯ್ತಾ. ಇಲ್ಲಿ ವಿದ್ಯುತ್ ಪ್ರವಾಹ ಆಗಿ ಇಲ್ಲಿಗೆ ಬರ್ತಾರೆ. ಇಲ್ಲೊಂದು ಟಿವಿ ಅಥವಾ ಐರನ್ ಬಾಕ್ಸ್ ಅಂತ ಅನ್ಕೊಳ್ಳೋಣ, ಏನೇ ಒಂದು ಉಷ್ಣೋತ್ಪಾದನಾ ನಿಯಮವನ್ನು ಉಪಯೋಗಿಸಿ ರೆಡಿ ಮಾಡಿರುವಂತಹ ಯಾವುದೇ ಉಪಕರಣವನ್ನ ತಗೊಳ್ಳಿ. ಅದು ಹೇಗಿರತ್ತೆ, ಇಲ್ಲಿ ಉಪಕರಣ ಇದೆ ಅಂದ್ರೆ ಇಲ್ಲಿ ತನಕ ಕರೆಂಟ್ ಹೀಗೆ ಬರ್ತಾ ಇರುವಂತಹ ಇದು ಸಜೀವ ವೈರ್ ಆಗಿರತ್ತೆ ಅಲ್ವಾ. ಇದಕ್ಕಿಂತ ಸ್ವಲ್ಪ ಮುಂಚೆ ಇಲ್ಲಿ ಫ್ಯೂಸ್ ಅನ್ನ ಸೆಟ್ ಮಾಡಿರ್ತಾರೆ. ಯಾಕೆ ಅಂತ ಅಂದ್ರೆ ಇದಕ್ಕೆಷ್ಟೋ ಕರೆಂಟು ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್ 10 ಆಂಪಿಯರ್ ಅಂತ ತಗೊಂಡ್ರೆ, ಒಂದು ವೇಳೆ ಇಲ್ಲಿಂದ ಬರುವಂತಹ ಕರೆಂಟು 12 ಆಂಪಿಯರ್ ಆದ್ರೆ
ಆಗ ಈ ಫ್ಯೂಸ್ ಏನ್ ಮಾಡತ್ತೆ, ಇದು ಒಂದು ತೆಳುವಾದ ತಂತಿ ಆಗಿರತ್ತೆ ಮತ್ತೆ ತುಂಬಾ ಕಡಿಮೆ ಕರಗುವ ಬಿಂದುವನ್ನ ಹೊಂದಿರತ್ತೆ. ಸೊ ಇದು ಕರಗ್ ಹೋಗ್ಬಿಡತ್ತೆ. ಅಲ್ಲಿಗೇನಾಯ್ತು? ಹಾಗಾದ ತಕ್ಷಣ ಇಲ್ಲಿ ಸಂಪರ್ಕ ಕಟ್ ಆಗತ್ತೆ ಅಲ್ವಾ? ಫ್ಯೂಸ್ ಕರಗ್ ಹೋಯ್ತು ಅಂದ್ರೆ ಇಲ್ಲಿ ಸಂಪರ್ಕ ಕಟ್ ಆಗಿ ಹೋಯ್ತು. ಇಲ್ಲಿ ಅಗತ್ಯ ಇರೋದು 10 ಆಂಪಿಯರ್, 12 ಆಂಪಿಯರ್ ಬರ್ತಾ ಇದೆ. ಇದರಿಂದ 12 ಆಂಪಿಯರ್ ಹೆಚ್ಚಿನ ಕರೆಂಟ್ ಬಂದಾಗ ನಮ್ಮ ಟಿವಿ ಹಾಳಾಗಿ ಹೋಗಬಹುದು. ಆದ್ರೆ ಫ್ಯೂಸ್ ಏನ್ ಮಾಡತ್ತೆ, ಅದು ಕರಗ್ ಹೋಗೋ ಮೂಲಕ ಈ ಒಂದು ವೈರ್ ಕನೆಕ್ಷನ್ ಅನ್ನ ತುಂಡು ಮಾಡತ್ತೆ. ಕನೆಕ್ಷನ್ ತುಂಡಾಯ್ತು ಅಂದ್ರೆ ಇಲ್ಲಿಂದ ಮುಂದಕ್ಕೆ ವಿದ್ಯುತ್ ಹರಿಯೋದಿಕ್ಕೆ ಸಾಧ್ಯ ಆಗಲ್ಲ. ಈ ರೀತಿಯಾಗಿ ಫ್ಯೂಸು ನಾವು ನಮ್ಮ ಮನೆಯಲ್ಲಿ ಬಳಸುವಂತಹ ಉಪಕರಣಗಳು ಹಾಳಾಗೋದ್ರಿಂದ ತಪ್ಸತ್ತೆ. ಇದಕ್ಕೋಸ್ಕರ ನಾವು ಮನೆಯಲ್ಲಿ ಫ್ಯೂಸ್ ಅನ್ನ ಹಾಕೋದು. ಸಾಮಾನ್ಯವಾಗಿ ಬೋರ್ಡಿಗೆನೆ ಈಗ ಫ್ಯೂಸ್ಗಳನ್ನ ಸೆಟ್ ಮಾಡಿರ್ತಾರೆ. ಅಂದ್ರೆ ಯಾವುದೇ ಉಪಕರಣಕ್ಕೆ ಹಾನಿ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ಆ ರೀತಿಯಾಗಿ ಸೆಟ್ ಮಾಡಿರ್ತಾರೆ. ಆಯ್ತಾ? ಸೊ ಫ್ಯೂಸ್ನ ಉಪಯೋಗ, ಇದನ್ನ ಯಾಕೆ ಸಂರಕ್ಷಣಾ ಉಪಕರಣ ಅಂತ ಕರೀತಾರೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು. ಸೊ ಇನ್ನು ಕೊನೆಯ ಒಂದು ಸ್ವಲ್ಪ ಟಾಪಿಕ್ ಉಳಿದಿದೆ, ಅದನ್ನ ಮುಂದಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇಲ್ಲಿಯವರೆಗೆ ಹೇಳಿರೋ ಎಲ್ಲ ಅಂಶಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಮ LBA ಪ್ರಶ್ನೆ ಉತ್ತರಗಳಿಗೋಸ್ಕರ ನೀವು ನಮ್ಮ ಚಾನಲ್ನಲ್ಲಿ ಬರುವಂತಹ LBA ಶಾರ್ಟ್ ವಿಡಿಯೋಸ್ ಅನ್ನ ರೆಫರ್ ಮಾಡಬಹುದು. ಎಲ್ಲ ಗಣಿತ, ಇಂಗ್ಲಿಷ್ ಹಾಗೆ ವಿಜ್ಞಾನದ ಪ್ರಶ್ನೆ ಉತ್ತರಗಳು ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂನಲ್ಲಿ ವಿಡಿಯೋಗಳು ಬರ್ತಾ ಇದೆ. ಚಿಕ್ಕ ಚಿಕ್ಕ ವಿಡಿಯೋಗಳಿದೆ. ನೀವು ನಿಮ್ಗೆ ಯಾವ ಪ್ರಶ್ನೆ ಡೌಟ್ ಇದೆಯೋ ನೀವು ಆ ಪ್ರಶ್ನೆಗೋಸ್ಕರ ನೀವು ಆ ವಿಡಿಯೋಸ್ ಅನ್ನ ರೆಫರ್ ಮಾಡಬಹುದು. ಪ್ರಶ್ನೆ ಉತ್ತರಗಳನ್ನ ನಾವು ಚರ್ಚೆ ಮಾಡಿದೀವಿ. ನೀವು ಅದನ್ನ ನೋಡಿ ಅರ್ಥ ಮಾಡಿಕೊಂಡು ಪರೀಕ್ಷೆಗೆ ತಯಾರಾಗೋದಿಕ್ಕೆ ಹೆಲ್ಪ್ ಆಗತ್ತೆ. ನಿಮಗೂ ಕೂಡ ಅದನ್ನ ರೆಫರ್ ಮಾಡಬಹುದು ನೀವು. ಓಕೆ, ಮುಂದಿನ ವಿಷಯವನ್ನ ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಅಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.